ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣದ ದಂಗಲ್ ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾಗಿರುವಂತಹ ಸ್ಥಾನಕ್ಕೆ ಇದೀಗ ಉಪಚುನಾವಣೆ ನಾಮಪತ್ರ ಹಿಂಪಡೆ ಪ್ರಕ್ರಿಯೆ ಕೂಡ ಮುಕ್ತಾಯಗೊಂಡಿದೆ. ಕರ್ನಾಟಕದ ಡಿಜಿಟಲ್ ಮಾಧ್ಯಮ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ 4-5 ಜನ ಡಿಜಿಟಲ್ ಕ್ರಿಯೇಟರ್ಗಳು ಕೊಲಾಬರೇಷನ್ ನಲ್ಲಿ ನಡೆಯುತ್ತಿರುವಂತಹ ಒಂದು ಹೊಸ ದಾಖಲೆಯನ್ನ ಬರೆಯಕೊಟ್ಟಿದ್ದೀವಿ. ಅದು ದಾವಣಗೆರೆ ದಕ್ಷಿಣದ ಮತದಾರ ರೈತರಿಗೆ. ನಾನು ಕನಕ ಕರ್ನಾಟಕದಿಂದ ಯೋಗೇಶ್ ಈಶ್ವರ್, ಹಾಗೆ ನನ್ನ ಕಲೀಗ್ ಸಭಾವಿದ್ ಸಭೆಯಿಂದ ಸಭಾ ಹಕೀಮ್ ಅವರಿದ್ದಾರೆ. ಇಷ್ಟು ದಿನ ಸುಮಾರು 1 ತಿಂಗಳಿಂದ ಅದು ನಾನಾಗಿರಬಹುದು, ಯೋಗೇಶ್ ಅವರಾಗಿರಬಹುದು, ಒನ್ ನ್ಯೂಸ್ ಕನ್ನಡದವರಾಗಿರಬಹುದು ಮತ್ತು ನನ್ನ ಜೊತೆಗೆ ನಿಂತಿರುವಂತಹ ನನ್ನ ಮಾಧ್ಯಮ ಮಿತ್ರರಾಗಿರಬಹುದು, ಬೈ ಎಲೆಕ್ಷನ್ ಹೇಗಾಗ್ತಾ ಇದೆ, ಜನರ ಟ್ರೆಂಡ್ ಹೇಗಿದೆ ಅಂತ ತಿಳಿಯೋ ಪ್ರಯತ್ನ ಮಾಡ್ತಾ ಇದೀವಿ. ಆದ್ರೆ 1 ತಿಂಗಳ ಹಿಂದೆ ನಾವು ಮಾತಾಡ್ಸಿರೋದಕ್ಕೂ ಇವಾಗ ಮಾತಾಡ್ಸ್ತಾ ಇರೋದಕ್ಕೂ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಯೋಗೇಶ್. ಅದನ್ನ ಪ್ರತಿ ದಿನ ಪ್ರತಿ ಕ್ಷಣ ನಾವು ಕೇಳ್ತಾನೆ ಹೋಗ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ಸಭೆ ವಿತ್ ಸಭಾದಿಂದ ನಾನಷ್ಟೇ ಅಲ್ಲ, ಕನೆಕ್ಟ್ ಕರ್ನಾಟಕದಿಂದ ಯೋಗೇಶ್ ಅವರಷ್ಟೇ ಅಲ್ಲ, ನನ್ನ ಬೇರೆ ಬೇರೆ ಕೊಲೀಗ್ಸ್ ಕೂಡ ಇದ್ದಾರೆ. ನಾನು ಅವ್ರನ್ನ ಪರಿಚಯ ಮಾಡಿಸ್ತೀನಿ. ಮೊದಲನೇದಾಗಿ ಒನ್ ನ್ಯೂಸ್ ಕನ್ನಡದ ಹೆಡ್ ಇವರು, ಇಲ್ಲಿ ದಾವಣಗೆರೆ ಅವರೇ ಯಶವಂತ್ ಅವರು ಇದ್ದಾರೆ. ಯಶವಂತ್, ವೆಲ್ಕಮ್ ಟು ದ ಶೋ. ಹಾಗೆ ಪ್ರತಿಕ್ಷಣ ಬೆಂಗಳೂರಿಂದ ಅಕ್ಷಯ್ ಕುಮಾರ್, ಕೂಡ ವೆಲ್ಕಮ್. ಮತ್ತೊಬ್ರು ದಾವಣಗೆರೆಯ ಲೋಕಲ್ ರಿಪೋರ್ಟರ್, ಅವರು ಕೂಡ ಹಿರಿಯ ವರದಿಗಾರರು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ, ಪ್ರವೀಣ್ ಬಾಡ, ವೆಲ್ಕಮ್ ಪ್ರವೀಣ್. ಹಾಗೇನೆ ಚಿಕ್ಕಮಂಗ್ಳೂರಿಂದ ಬಂದಿದ್ದಾರೆ ಇವರು, ಪ್ರಶಾಂತ್ ಅಂತ ಹೇಳಿ, ಪಬ್ಲಿಕ್ ಇಂಪ್ಯಾಕ್ಟ್, ವೆಲ್ಕಮ್. ಮೊದಲನೇದಾಗಿ ನಾನು ಒಂದಷ್ಟು ಹಿರಿಯ ಮತದಾರರನ್ನ ಮಾತಾಡಿಸ್ತೀನಿ, ಆ ನಂತರ ನಮ್ಮ ಅಭಿಪ್ರಾಯ ಅಂತ ತೊಗೊಳ್ಳೋಣ. ಕ್ಯಾಮ್ರಾಮನ್ ಗಳು ಒಂಚೂರು ಈ ಕಡೆ ಪ್ಯಾನ್ ಮಾಡೋರು ಒಳ್ಳೇದು. ಇಲ್ಲೊಬ್ರು ಹಿರಿಯ ಮತದಾರರಿದ್ದಾರೆ, ಯಾಕೆಂದ್ರೆ ಅಲ್ಪಸಂಖ್ಯಾತರೇ ಅತಿ ಹೆಚ್ಚಾಗಿರುವಂತ ಕ್ಷೇತ್ರ, ಅದರಲ್ಲೂ ಸಾದಿಕ್ ಪೈಲ್ವಾನ್ ಇಂಪ್ಯಾಕ್ಟ್ ಎಷ್ಟೋ ಮಟ್ಟಿಗೆ ಕಾಂಗ್ರೆಸ್ಗೆ ಶಾಪ ಆಗುತ್ತೆ ಅಂತ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಹೆಸರು? ಶೇಖ್ ಅಬ್ದುಲ್ಲಾ. ಎಷ್ಟು ವರ್ಷ ನಿಮ್ಗೆ? ನಮಗೆ ಈಗ 80 ವರ್ಷ. 80 ವರ್ಷ, ಹೆಚ್ಚು ಕಡಿಮೆ 62 ವರ್ಷದಿಂದ ಓಟ್ ಹಾಕ್ತಾ ಇದ್ದೀರಾ. ದಾವಣಗೆರೆ ಅಭಿವೃದ್ಧಿ ಆಗಿದೆಯಾ? ಆಗಿದೆ. ನಾವು ಸುಮಾರು ನಾನು ಓಟ್ ಹಾಕಿಗೆ 18 ವರ್ಷ ವಯಸ್ಸಿಗೂ ನಾನು ಕಾಂಗ್ರೆಸ್ಗೆ ಓಟ್ ಹಾಕ್ತೀನಿ. ಕಾಂಗ್ರೆಸ್ಗೆ ಓಟ್. ಈ ಸಲ ಏನಾಗುತ್ತೆ ಬೈ ಎಲೆಕ್ಷನ್? ಹಾಕ್ತೀನಿ. ಅದು ಬಿಟ್ಟು ಬೇರೆ ಯಾವ್ದಕ್ಕೂ ಹೋಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಸರ್, ನನ್ನ ಹೆಸರು ನದೀಮುಲ್ಲಾ ಅಂತ. ನಾನು ಈ ಕ್ಷೇತ್ರದಿಂದ समर्थ सीट ಕೊಟ್ಟ समर्थ को सीट दी ना, वो फैमिली से बिलोंग कर रहे हैं ना. जैसे शामनूर सिंह शिवशंकरप्पा हुआ, बादना मल्लिकार्जुन, अब उसके बेटे को सीट देने क्या है कि एमएलसी जब्बार साहब ने, सादिक पौलवान साहब ने, ಸಿರಾಜ್ ನೇ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ ಸರಿ ಇಲ್ಲ ಅಂತ ನೀವು? ಇಲ್ಲ, ತಪ್ಪಿದೆ. ಈಗ ಅಲ್ರಿ, ಮೇಡಮ್ ಅವ್ರದ್ದು ವಿಡಿಯೋ ನಾವು ಬಹಳ ಸತಿ ನೋಡಿದೀವಿ, ನಿಮ್ದು ವಿಡಿಯೋ ನಾವು ನೋಡಿದೀವಿ. ಅವರು ಜಬ್ಬರ್ ಸತಿ ಡಿಬೇಟ್ ಮಾಡಿದ್ದಾರೆ, ಬಹಳ ಅವರು ಮಾಡಿದ್ದಾರೆ. ಹೈಕಮಾಂಡ್ ಗೆ ನಾವು ಬಹಳ ಸತಿ ನಾವು ರಿಕ್ವೆಸ್ಟ್ ಮಾಡಿದೀವಿ. ಹೈಕಮಾಂಡ್ ನಮ್ಮ ಮಾತು ಕೇಳಿದ್ರೆ ನಾವೇನು ಕಾಂಗ್ರೆಸ್ ಸಪೋರ್ಟ್ ಮಾಡ್ಬೇಕು. ನಮ್ಮ ಮಾತು ಹೈಕಮಾಂಡ್ ಕೇಳಿದ್ರೆ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡಲ್ಲ. ಸಾದಿಕ್ ಪೌಲ್ವಾನ್ ಇದ್ದಾರೆ, ಅವ್ರು ಬಹಳ ಕೆಲಸ ಮಾಡಿದ್ದಾರೆ. ಜಬ್ಬಾರ್ ಅಣ್ಣನು ಬಹಳ ಕೆಲಸ ಮಾಡಿದ್ದಾರೆ. ಜಬ್ಬಾರ್ ಅಣ್ಣ ಒಂದ್ 20 ದಿವಸ ಹಿಂದೆ ಎಲ್ಲ ದಾವಣಗೆರೆ ಮುಸ್ಲಿಂ ಮಸೂದಿಗಳಿಗೆ 15 ಲಕ್ಷ 20 ಲಕ್ಷ ಡೊನೇಷನ್ ಕೊಟ್ಟಿದ್ದಾರೆ. ಇಲ್ಲೊಂದಿಷ್ಟು ಜನ ಇದಾರೆ ಯೋಗೇಶ್. ಸೊ ಅವ್ರು ಅವಾಗಿಂದಲೂ ವೇಟ್ ಮಾಡ್ತಾ ಇದಾರೆ ಮಾತಾಡ್ತೀವಿ ಅಂತ. ನಮಸ್ಕಾರ, ಏನ್ ಹೆಸರು? ಅಬು. ಏನ್ ಮಾಡ್ತೀರಿ? ಬಿಸ್ನೆಸ್ ಮಾಡ್ತೀವಿ. ಜೋರಾ ಎಲೆಕ್ಷನ್ ಬಹಳ ಜೋರಿದೆ ಮೇಡಮ್. ಇವತ್ ಈ ಸಲ ಪಾಠ ಕಲ್ಸದ ಗೆಲ್ಸದ ಏನ್ ಮಾಡೋದು? ಪಾಠ ಕಲ್ಸದ್ ಮೇಡಮ್. ಗೆಲ್ಸದ್ ಎಲ್ಲಿ ಮಠ? ಕಾಂಗ್ರೆಸ್ನವ್ರಿಗೆ ಪಾಠ ಕಲ್ಸೋದು. ಹೌದಾ? 28ನಲ್ಲಿ ಪಾಠ ಕಲಿತಾರೆ. ಪೂರಾ ಕರ್ನಾಟಕ, ಪೂರಾ ಇಂಡಿಯಾ ನೋಡಕತ್ತೈತಿ. ಹೌದ್ರಾ? ಇದು ಮಾಡಿರೋದು 28 ಎಲೆಕ್ಷನ್ ಗೆ ಅವ್ರಿಗೆ ತೊಂದ್ರೆ, ಕಾಂಗ್ರೆಸ್ನವ್ರಿಗೆ. ಅವ್ರಾಗಿ ಅವರೇ ಕಾಲ್ ಮೇಲೆ ಕಲ್ಲಾಕೆಂದಿರೋದು ಅವರೇ, ಕಾಂಗ್ರೆಸ್ನವ್ರೆ. ಯೂತ್ಸ್ ಜಾಸ್ತಿ ಪಾಲಿಟಿಕ್ಸ್ ಬರ್ಬೇಕು ಅಂತ ಅಂತಾರೆ. ಸಮರ್ಥ ಅವ್ರು ಬಂದಿದ್ದಾರೆ, ಏನ್ ತಪ್ಪು? ಯೂತ್ ಬ್ಯಾರೆ ಇಲ್ವಾ? ನಾವೆಲ್ಲ ಏನ್ ಯೂತ್ ಅಲ್ಲ, ಇವರೆಲ್ಲ ಅವ್ರ ಮನೆಗೆ ಯೂತ್ ಇರೋದ, ಅವ್ರ ಮನೆಗೆ ಹುಡ್ರಿ ಇರೋದ. ಇನ್ನ ಎಲ್ಲರೂ ಇದಾರ ಯೂತ್. ಸಾದಿಕ್ ಅಣ್ಣನ ಮಗನ ಯೂತ್ ಸರಿ. ಜಬ್ಬರ್ ಸಾಬ್ ಮಕ್ಕಳು ಅದಾರ ಯೂತ್. ಎಲೆಕ್ಷನ್ ನಿಂತಿಲ್ವಲ್ಲ? ನಿಂದಿರ್ತಾರ ಕೊಟ್ರೆ ಟಿಕೆಟ್. ಅಲ್ಲ, ಈಗ ಕಾಂಗ್ರೆಸ್ನವ್ರು ಬರ್ತಾರ, ಪ್ರಚಾರ ಮಾಡ್ಕೊಂತ ಬರ್ತಾರ. ನಾವ್ ಹೋಯ್ತಲ್ಲ 4-5 ಸಲ 6 ಸಲಿನೂ ಯಜಮಾನ್ರ ಮಕ್ಕ ನೋಡಿ ಲಾಸ್ಟ್ ಮಟನು ಓಟ್ ಹಾಕಿದ್ವಿ, ಇಲ್ಲ ಅಂತಲ್ಲ. ಈಗ ಬರ್ತಾರಲ್ಲ ಪ್ರಚಾರ ಮಾಡ್ಕೊಂತ, ಏನ್ ಆಧಾರ ಮೇಲೆ ಬರ್ತಾರ ಅಂತ. ಇದೇ ಮಾತಿರುತ್ತಾ? ಎಲೆಕ್ಷನ್ 2-3 ದಿನದಲ್ಲಿ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಇದೇ ಮಾತಿರುತ್ತಾ? ಮೊದ್ಲೇ ಇರ್ತಿತ್ತು ಅದು, ಈಗಲ್ಲ ಹಂಗೆ. ಮೊದ್ಲೇ ಇರ್ತಿತ್ತು. ಮೊದ್ಲೇ ಯಾಕೆ ಇರ್ತಿತ್ತು ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಪ್ಪ ಬ್ಯಾಡ, ಯಜಮಾನ್ರ ಮಕ್ಕ ನೋಡಿ ಹಾಕಣ ಅಂತ ನಾವು ಹೋಗ್ತಿದ್ವಿ. ಅದೇನಿಲ್ಲ, ಎರಡು ಮಾತಿಲ್ಲ. ಪೈಲ್ವಾನ್ ಸಾಬ್ರು ಈಗ ಯಾರ ಮಾತಿಗೂ ಬಗ್ಗಿಲ್ಲ, ತಗ್ಗಿಲ್ಲ. ನಾನಿರೋದೇ ನಿಜ, ಸೋಲಿ ಗೆಲ್ಲಿ ನಾನಿರೋದೇ ನಿಜ. ಅವ್ರೆಲ್ಲಾರ ಮನಸ್ಸು ಗೆದ್ದಿದಾರ ಯುವಕರದು, ಸಾದಿಕ್ ಪೈಲ್ವಾನ್ ಸಾಬ್ರು. ನೀವು ಯೋಚನೆ ಮಾಡೋ ತರ ಎಲ್ಲಾ ಕಮ್ಯುನಿಟಿಯವರು ಯೋಚನೆ ಮಾಡಿ ಸಾದಿಕ್ ಪೈಲ್ವಾನ್ರನ್ನ ಗೆಲ್ಲಿಸ್ತಾರಾ? ಇಬ್ಬರ ಜಗಳ ಮೂವರಿಗೆ ಲಾಭ ಅನ್ನೋ ತರ ಬಿಜೆಪಿ ಬರ್ಬೋದಲ್ವಾ? ಮೇಡಮ್, ಆಗ್ಲಿ, ನಮಗೇನು ಅಭ್ಯಂತರ ಇಲ್ಲ. ಬಿಜೆಪಿ ಅವ್ರ ನಮ್ಮ ಶತ್ರುನ, ಅವ್ರಕ್ಕಿಂತ ಜಾಸ್ತಿ ಕೆಲಸ ಮಾಡಿ ತೋರಿಸ್ತಾರೆ ಈ ಸಲ ಅವರು, ಬಿಜೆಪಿ ಅವ್ರು. ಹೌದು. ಈಗ ನಮಗೆ ಎಲ್ಲಿ ಕಾಲೇಜ್ ಎಲ್ಲಿದೆ,
ನಮಗೆ ಆಸ್ಪತ್ರೆ ಎಲ್ಲಿದೆ ಇಲ್ಲಿ? ಈಗ ಕಾಂಗ್ರೆಸ್ನವ್ರ ಪ್ರಚಾರಕ್ಕೆ ಬರ್ತಾರಾ? ನಾವು ಕೇಳೋಣ ಅಂತ ಇದೀವಿ. ನೀವು ಏನ್ ಇಲ್ಲಿ ಏನ್ ಅಜೆಂಡಾ ಇಟ್ಕೊಂಡು ಪ್ರಚಾರ ಮಾಡ್ತೀರಿ? ಏನ್ 500 ರೂಪಾಯಿ ಕೊಡ್ತೀನಿ ಅಂತನಾ? ಇಲ್ಲಪ್ಪ ನಿಮಗೆ ಇಂತ ಕೆಲಸ ಮಾಡ್ತೀನಿ ಅಂತ ಲಿಸ್ಟ್ ಕೊಡ್ತೀರಿ, ಕೊಡ್ರಿ ನಮಗೆ ಒಂದ್ ಲಿಸ್ಟ್, ನಿಮಗೆ ಗೆಲ್ಲಿಸ್ತೀವಿ. ಲಿಸ್ಟ್ ಕೊಳ್ಳಿ, ಇದೇ ಮಾತು. ಲಿಸ್ಟ್ ಕೊಳ್ಳಿ ಕಾಂಗ್ರೆಸ್. ಎಸ್ ಅಬ್ಬಾ, ಕಳೆದ 1-1.5 ತಿಂಗಳಿಂದ ಪತ್ರಕರ್ತರು ಕೂಡ ಬೇರೆ ಬೇರೆ ಊರಿಂದ ಬಂದು Definitely. ಸರ್ವೆ ಮಾಡ್ತಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೊದಲನೇದಾಗಿ ಒನ್ ನ್ಯೂಸ್ ಕನ್ನಡ ಹಿರಿಯ ವರದಿಗಾರರು ಯಶವಂತ್ ಅವರಿದ್ದಾರೆ, ಅವ್ರನ್ನ ಕೇಳೋಣ. ನೀವು ದಾವಣಗೆರೆಯ ಸ್ಥಳೀಯ ಪತ್ರಕರ್ತರಾಗಿ ನಿಜಕ್ಕೂ ದಾವಣಗೆರೆ ದಕ್ಷಿಣದ ಜನ ಅನುಭವಿಸ್ತಿರೋ ಸಮಸ್ಯೆ ಏನು? ಇಲ್ಲಿ ಮೇನ್ ದಾವಣಗೆರೆ ದಕ್ಷಿಣದಲ್ಲಿ ಆಗ್ಬೇಕಿರುವಂತದ್ದು ಅವ್ರಿಗೆ ಎಜುಕೇಶನ್ ಕೇಳಿದಾರೆ. ಇಲ್ಲಿ ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇಲ್ಲ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ, ಆ ರೀತಿಯಾಗಿ ಕೇಳಿದಾರೆ. ಬಹು ದಶಕಗಳ ಬೇಡಿಕೆ ಇದು. ಹಳೆ ದಾವಣಗೆರೆ ಹೆಂಗಾಗಿದೆ ಅಂದ್ರೆ ಒಂಥರ ಅನ್ಡೆವಲಪ್ಡ್ ಸಿಟಿ ಇದ್ದಂಗೆ ಆಗಿದೆ. ಹಾಗಾಗಿ ಈ ಭಾಗದಲ್ಲಿ ಬಹಳ ಜನ ಕೇಳೋದು ಒಂದೇನೆ, ಒಂದ್ ಒಳ್ಳೆ ಕಾಲೇಜ್ ಆಗ್ಬೇಕು, ಒಂದ್ ಒಳ್ಳೆ ಆಸ್ಪತ್ರೆ ಆಗ್ಬೇಕು, ಆ ರೀತಿಯ ಒಂದಷ್ಟು ಬೇಸಿಕ್ ನೀಡನ್ನ ಕೊಡಬೇಕು ಅಂತ ಈ ಭಾಗದ ಜನದ್ದು. ಆದ್ರೆ ಇಷ್ಟು ವರ್ಷ ಈಡೇರಿಲ್ಲ. ಈ ಸಲ ಚುನಾವಣೆ ಯಾವ ಅಜೆಂಡಾ ಮೇಲೆ ನಡೀತಾ ನೋಡ್ಬೇಕಾದ್ರೆ. ಈಗ ನಾಮಪತ್ರ ಹಿಂಪಡಿಕೆ ಆಗೋಗಿದೆ. ನೀವು ಕೂಡ ಸಾಕಷ್ಟು ಚುನಾವಣೆನ ದಾವಣಗೆರೆಯಲ್ಲಿ ನಿಂತು ನೋಡಿರ್ತೀರಾ. ಸಾದಿಕ್ ಪೈಲ್ವಾನ್ ಇಂಪ್ಯಾಕ್ಟ್ ಏನಾಗ್ಬೋದು? ಅಲ್ಲ, ಬಹುದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅಂತಂದ್ರೆ ಈಗ ತಕ್ಷಣ ಕೇಳಕ್ಕಾಗಲ್ಲ. ಯಾಕಂದ್ರೆ ಇವತ್ತು ವಾಪಸ್ ತಗೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ರಿಜ್ವಾನ್ ಕೂಡ ಬಂದಿದ್ದಾರೆ, ಸಲೀಂ ಇಬ್ರು ಬಂದು ಮಾತನಾಡಿದ್ದಾರೆ. ಒಂದ್ ವೇಳೆ ತಟಸ್ಥ ಆದ್ರೆ ಬೇರೆ ರೀತಿ ಇಂಪ್ಯಾಕ್ಟ್ ಬೀಳುತ್ತೆ. ಫುಲ್ ಪ್ರೆಜೆಡ್ ಆಗಿ ಅವರು ಓಡಾಡಿ ಕ್ಯಾನ್ವಾಸ್ ಎಲ್ಲ ಮಾಡಿದ್ರೆ ಒಂದ್ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ. ಫುಲ್ ಪ್ರೆಜೆಡ್ ಆಗಿ ಹೋದ್ರೆ ಬಹುಶಃ ಒಂದು 10-15 ಸಾವಿರ ಓಟ್ ಕೀಳುವಂತ ಸಾಧ್ಯತೆ ಇದೆ, ಫುಲ್ ಪ್ರೆಜೆಡ್ ಆಗಿ ಹೋದ್ರೆ. ಅದರ್ವೈಸ್ ತಟಸ್ಥ ಇದ್ರೆ ಒಂದು ಇದೇ ಜೋಶ್ ಅಲ್ಲಿ ಸಾದಿಕ್ ಪೈಲ್ವಾನ್ ಕೊನೆ ದಿನದವರೆಗೂ ಹೋದ್ರು ಒಂದು 10-15 ಸಾವಿರ ವ್ಯತ್ಯಾಸ. 100% ಇಂಪ್ಯಾಕ್ಟ್ ಆಗಿ ಆಗುತ್ತೆ ಕಾಂಗ್ರೆಸ್ ಇದು. ಥ್ಯಾಂಕ್ ಯು. ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಪ್ರಶಾಂತ್ ಕೂಡ ಬೇರೆ ಬೇರೆ ಭಾಗಕ್ಕೆ ಹೋಗಿದ್ದಾರೆ, ವಾರ್ಡ್ಸ್ ಗಳಿಗೆ ಹೋಗಿದ್ದಾರೆ. ಅವರ ಎಕ್ಸ್ಪೀರಿಯನ್ಸ್ ಕೇಳೋಣ. ಹೇಗಿತ್ತು ನೀವು ಮಾಡಿದ ಸರ್ವೆ? ಏನನ್ನತ್ತೆ ನಿಮ್ ಸರ್ವೆ? ನಾನೊಂದು ಕಳೆದ 4-5 ದಿನಗಳಿಂದ ಇಲ್ಲಿದ್ದೀನಿ, ನೋಡ್ತಾ ಇದ್ದೀನಿ. ಬಟ್ ಜನಗಳಿಗೆ ಅದೇ ನಿಮಗೆ ಗೊತ್ತಿದೆ, ಮುಖ್ಯವಾಗಿ ಕಾಂಗ್ರೆಸ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದ್ರ ಬಗ್ಗೆ ದೊಡ್ಡ ಮಟ್ಟದ ಒಂದು ವಾಯ್ಸ್ ರೈಸ್ ಆಗಿತ್ತು. ಈ ಒಂದು ವಿಚಾರ ಏನಿದೆ ಇದು ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೇ ಆಲ್ಮೋಸ್ಟ್ ಈ ಒಂದು ಎಲೆಕ್ಷನ್ ನ ನಿರ್ಧಾರ ಮಾಡುತ್ತೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಅದನ್ನ ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮಾಜ ಆಗಿರುವಂತ ಮುಸ್ಲಿಂ ಸಮುದಾಯ ಇದನ್ನ ಎಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಅಂತ ಹೇಳ್ಕೊಂಡು. ಯಾಕಂತ ಹೇಳಿದ್ರೆ ಸಹಜವಾಗಿ ಟಿಕೆಟ್ ನಿಮಗ್ ಅನ್ಸುತ್ತಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ, ನಾನು ಒಂದಷ್ಟು ಕಡೆ ಓಡಾಡ್ತಾ ಇದ್ದೀನಿ, ಜನಗಳ ಮಾಹಿತಿಯನ್ನ ಅಭಿಪ್ರಾಯವನ್ನ ಕೇಳ್ತಾ ಇದ್ದೀನಿ. ಈಗ ತಗೊಂಡಿಲ್ಲ ಅಂತಾನೂ ಏನಿಲ್ಲ. ಹಾಗಾಗಿ ಅಥವಾ ಅದನ್ನ ಸೀರಿಯಸ್ ಆಗಿ ಏನ್ ಈ ಪ್ರಾಥಮಿಕ ಹಂತದಲ್ಲಿ ನೋಡಕ್ ಹೋದ್ರೆ ಇಲ್ಲ, ಒಂದಷ್ಟು ಆಕ್ರೋಶ ದೊಡ್ಡ ಮಟ್ಟದಲ್ಲಿ ಇದೆ, ಇಲ್ಲ ಅನ್ನೋದಂತೂ ಸುಳ್ಳು. ಖಂಡಿತವಾಗಿಯೂ ಅದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನೋಂಥದ್ದು ಈಗ ಗೊತ್ತಾಗ್ತಿದೆ. ಬಟ್ ಇದು ಕೊನೆ ತನಕ ಇರುತ್ತಾ? ಯಾಕಂತ ಹೇಳಿದ್ರೆ ಇನ್ನೂ ಒಂದು 10-12 ದಿನಗಳಿದೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಪ್ರತಿಯೊಂದು ದಿನಗಳು ಕೂಡ ಮುಖ್ಯವಾಗುತ್ತೆ, ಕೌಂಟ್ ಆಗುತ್ತೆ. ಆ ಜನಗಳ ಮನಸ್ಸು ಕ್ಷಣಿಕ, ಈಗಿದ್ದು ನಾಳೆ ಚೇಂಜಸ್ ಆಗ್ಬೋದು. ಹಾಗಾಗಿ ಅದನ್ನ ಯಾವ ರೀತಿಯಾಗಿ ಕ್ಯಾರಿ ಮಾಡ್ತಾರೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಸೊ ಈ ವಿಚಾರದ ಮೇಲೆ ಈ ಬಾರಿಯ ಎಲೆಕ್ಷನ್ ಡಿಸೈಡ್ ಆಗುತ್ತೆ ಅನ್ನುವಂಥದ್ದು ನನ್ನ ಒಂದು ಇಲ್ಲಿವರೆಗೆ ಸಿಕ್ಕಿರುವಂತ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಹಾಗೆ ಅಕ್ಷಯ್ ಇದ್ದಾರೆ, ಅವರು ಕೂಡ ಹಿರಿಯ ವರದಿಗಾರರು. ನೀವು ಕೂಡ ಸಾಕಷ್ಟು ಕ್ಷೇತ್ರಗಳ ಅಂದ್ರೆ ದಾವಣಗೆರೆ ದಕ್ಷಿಣದಲ್ಲಿ ಸುತ್ತಾಡಿದ್ರ, ಕೆಲ ಹಳ್ಳಿಗಳಿಗೆ ಹೋಗಿದ್ರಿ. ನಿಮ್ ಪ್ರಕಾರ ಈಗ ಇವತ್ತಿನ ಟ್ರೆಂಡ್ ಏನು? ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ, ನಾನು ಮತ್ತೆ ನೀವಿಬ್ರು ಒಟ್ಟಿಗೆ ಓಡಾಡಿದ್ವಿ, 4-5 ದಿನ ಓಡಾಡಿದ್ವಿ. ನನ್ನ ಅನಿಸಿಕೆ ಪ್ರಕಾರ ಇದು ಒನ್ ಸೈಡ್ ಎಲೆಕ್ಷನ್, ಕಂಪ್ಲೀಟ್ ಒನ್ ಸೈಡ್ ಎಲೆಕ್ಷನ್. ಎಕ್ಸೆಪ್ಟ್ ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ಸಲ್ಲಿಸಿದ್ದಾರೆ ಎನ್ನುವಂತ ಒಂದು ರೀಸನ್ ಬಿಟ್ರೆ ಈ ಎಲೆಕ್ಷನ್ಗೆ ಪೊಲಿಟಿಕಲ್ ಇಂಪಾರ್ಟೆಂಟ್ ಇಲ್ಲ. ಯಾಕಂತ ಹೇಳಿದ್ರೆ ಈಗ ಮುಸಲ್ಮಾನರು ಬಂಡಾಯ ಇದ್ರು ಅಥವಾ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಎನ್ನುವಂತ ಏಕೈಕ ಕಾರಣಕ್ಕೋಸ್ಕರ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಬಟ್ ನಿನ್ನೆಯಿಂದ ಕೆಲವೊಂದಿಷ್ಟು ಇನ್ಪುಟ್ ಗಳನ್ನ ನಾನು ತೆಗೆದುಕೊಂಡ ಪ್ರಕಾರ ಮತ್ತು ಇವತ್ತು ಸಾದಿಕ್ ಪೈಲ್ವಾನ್ ಅವರ ಮನೆಯಲ್ಲಿ ನಡೆದಂತಹ ಕೆಲವೊಂದು ಬೆಳವಣಿಗೆಗಳು ಮತ್ತೆ ಕಾಂಗ್ರೆಸ್ ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಇನ್ನೊಂದು 2-3 ದಿವಸದಲ್ಲಿ ಇದು ಕಂಪ್ಲೀಟ್ ಒನ್ ಸೈಡ್ ಎಲೆಕ್ಷನ್ ಆಗುತ್ತೆ. ಇದು ಕಂಪ್ಲೀಟ್ ಒನ್ ಸೈಡ್. ನನ್ನ ಪ್ರಕಾರ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಏನಿದೆ ಅದು ಕಾಂಗ್ರೆಸ್ ನ ಕಡೆಗೆ ಕಂಪ್ಲೀಟ್ ಟಿಲ್ಟ್ ಆಗುವಂತ ಚಾನ್ಸಸ್ ಹೈಯೆಸ್ಟ್ ಇರುವಂತದ್ದು. ಸಾದಿಕ್ ಪೈಲ್ವಾನ್ ಅವರಿಗೆ ನನ್ನ ಪ್ರಕಾರ ಎಕ್ಸಾಗ್ರೇಷನ್ ಆಫ್ ಕ್ಯಾಂಡಿಡೇಟ್ ಅಂದ್ರೆ ಒಬ್ಬ ಅಭ್ಯರ್ಥಿಯನ್ನ ಅತಿರೇಕಕ್ಕೆ ವಿಜೃಂಭಣೆ ಮಾಡುವಂತ ಮೇಲ್ನೋಟಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿದೆ, ನೀವು ಕೂಡ ನನಗಿಂತ ಮುಂಚೆ ಬಂದಿಲ್ಲಿ ನೋಡಿದಿರಿ, ಕಾಮನ್ ಆಗಿ ಕ್ಯಾಂಡಿಡೇಟ್ಗಳ ಬಗ್ಗೆ ಮಾತಾಡಿದಂತ ಸಂದರ್ಭದಲ್ಲಿ ಜನ ಏನ್ ಮಾತಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ನಾಯಕರಿಗೆ ಜಯ ಅಂತ ಹೇಳ್ತಾರೆ. ಆಮೇಲೆ ಈಗ 2023 ಎಲೆಕ್ಷನ್, ನಿಮಗೆ ಯಾವುದೇ ಅಸೆಂಬ್ಲಿ ಎಲೆಕ್ಷನ್ ಟೈಮ್ ಅಲ್ಲಿ ಅಭ್ಯರ್ಥಿಗಳು ಬಂಡಾಯ ಇದ್ದಂತಹ ಸಂದರ್ಭದಲ್ಲಿ ಆ ಬಂಡಾಯ ಅಭ್ಯರ್ಥಿಗಳ ಬೆಂಬಲಿಗರು ಘೋಷಣೆಗಳನ್ನು ಕೂಗುವಂತದ್ದು, ಅವರು ಪಾದಯಾತ್ರೆ ಮಾಡುವಂತದ್ದು, ಹೋರಾಟ ಮಾಡುವಂತದ್ದು ಇಸ್ ವೆರಿ ಕಾಮನ್.
ಬಟ್ ವಿಲ್ ಇಟ್ ಪೊಲಿಟಿಕಲಿ ಇಂಪ್ಯಾಕ್ಟ್ ಎಷ್ಟರ ಮಟ್ಟಿಗೆ ಆಗುತ್ತೆ? ಈಗ ಫಾರ್ ಎಕ್ಸಾಂಪಲ್ ದಕ್ಷಿಣ ಕನ್ನಡದಲ್ಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೊಯ್ದೀನ್ ಬಾವ ಅವರಿಗೆ ಟಿಕೆಟ್ ಸಿಗ್ಲಿಲ್ಲ. ಮೊಯ್ದೀನ್ ಬಾವ ಬಂಡಾಯ ಇದ್ರು, ಈ ಲಾಸ್ಟ್ ಡೆಪಾಸಿಟ್. ಈಗ ನಾವು 2023 ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಂಕಿಅಂಶ ತೆಗೆದು ನೋಡಿದ್ರು ಕೂಡ 23 ಜನ ಕ್ಯಾಂಡಿಡೇಟ್ಗಳು ನಾಮಿನೇಷನ್ ಸಲ್ಲಿಸಿದ್ದಾರೆ, 8 ಜನ ವಿಡ್ರಾ ಮಾಡಿದ್ರು. ಯಾರು ಕಣದಲ್ಲಿದ್ರು ಅದರಲ್ಲಿ 13 ಜನರಲ್ಲಿ 11 ಜನ ಡೆಪಾಸಿಟ್ ಕಳ್ಕೊಂಡಿದ್ದಾರೆ. ಕೆಲವರು 101 ವೋಟ್ ಅಷ್ಟೇ ತಗೊಂಡಿದ್ದಾರೆ ಕೆಲವು ಕ್ಯಾಂಡಿಡೇಟ್ಗಳು. SDPI ಬಗ್ಗೆ ಯಾವ ಹೈಪ್ ಅನ್ನ ಕೊಡ್ಲಾಗ್ತಿದೆ, ಆ SDPI 1100 ವೋಟ್ ಅನ್ನು ಕ್ರಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಇಲ್ಲ, ಖಂಡಿತ ನೀವು ಹೇಳೋದ್ ನಾವು ಒಪ್ಕೋತೀನಿ, ಅದು ಸಾರ್ವತ್ರಿಕ ಚುನಾವಣೆ. ಆದ್ರೆ ಈ ಬಾರಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ದೊಡ್ಡ ಇಶ್ಯೂ. ಯಾಕಂದ್ರೆ ಬಾಗಲಕೋಟೆ ಎಲ್ಲೂ ಸೌಂಡ್ ಆಗ್ತಾ ಇಲ್ಲ, ಸೌಂಡ್ ಆಗ್ತಿರೋ ದಾವಣಗೆರೆ ಮಾತ್ರ. ಹೀಗಾಗಿ ಒಂದಷ್ಟು ವ್ಯತ್ಯಾಸಗಳು ಆಗ್ಬೋದು ಅಂತ ಅನ್ಸುತ್ತೆ. ನನ್ನ ಪ್ರಕಾರ ಇಲ್ಲ. ಮುಸಲ್ಮಾನ ಮತದಾರರಿಗೆ ಇರುವಂತ ಅತ್ಯಂತ ದೊಡ್ಡ ಪ್ರಶ್ನೆ, ನಾನು ನಿನ್ನೆ ಕೆಲವು ಆ ಸಮುದಾಯದ ಮುಖಂಡರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಫೈನಲಿ EVM ಮತಗಟ್ಟೆಯ ಒಳಗಡೆ ಹೋಗಿ EVM ನ ಬಟನ್ ನೋಡಿದಂತ ಸಂದರ್ಭದಲ್ಲಿ ವೆದರ್ ದೇ ಪ್ರೆಸ್ ದ ಬಿಜೆಪಿ ಬಟನ್ ಆರ್ ಕಾಂಗ್ರೆಸ್ ಬಟನ್ ಅಷ್ಟೇ. ಆಮೇಲೆ ಒಂದು ಎರಡನೇದ್ದು, ಯಾವತ್ತು ಎಲೆಕ್ಷನ್ ಏನು ಅಂತ ಹೇಳಿದ್ರೆ ವಿನೇಬಿಲಿಟಿಯ ಮೇಲೆ ಇರುತ್ತೆ. ಅಂದ್ರೆ ನಾವು ಗೆಲ್ಲುವಂತ ಅಭ್ಯರ್ಥಿಗೆ ವೋಟ್ ಹಾಕಬೇಕಾ ಅಥವಾ ವೋಟ್ ಕಟ್ಟರಿಗೆ ವೋಟ್ ಹಾಕ್ಬೇಕಂತ. ವೋಟ್ ಕಟ್ಟರಿಗೆ ವೋಟ್ ಹಾಕೋದಾದ್ರೆ ಇಷ್ಟೊತ್ತಿಗೆ SDPI ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಮತ ಗಳಿಕೆಯ ಪ್ರಮಾಣದಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬೇಕಿತ್ತು, ಅದಕ್ಕೆ ಅವಕಾಶಗಳಿತ್ತು. ನೀವು ಮೈಸೂರಿನ ಭಾಗಕ್ಕೆ ಹೋದ್ರೆ, ದಕ್ಷಿಣ ಕನ್ನಡದಲ್ಲಿ ಹಲವು ವಿಧಾನಸಭಾ ಕ್ಷೇತ್ರಗಳಿಗೆ ಹೋದ್ರೆ ಅಲ್ಲಿ ಅವಕಾಶಗಳಿದ್ವು, ಬಟ್ ಎಲ್ಲೂ ಕೂಡ ಆಗಿಲ್ಲ. ಅಕ್ಷಯ್ ನೀವ್ ಹೇಳ್ತಿದ್ರಿ, ಬಟ್ ನಾನು ಅಕ್ಷಯ್ಗೆ ಒಂದ್ ಪ್ರಶ್ನೆ ಕೇಳಲೇಬೇಕು. ನಾನು ಅಕ್ಷಯ್ ಹಳೆ ಕೊಲಿ ಕೂಡ ಹೌದು, ನಮ್ ಪ್ರಶ್ನೆ ಇವಾಗಿಂದಲ್ಲ ಅವಾಗಿಂದನೇ ಇತ್ತು. ಸಿ, ಇಲ್ಲಿ ಮೆಜಾರಿಟಿ ವೋಟರ್ಸ್ ಒಂದು ಸಮುದಾಯ, ಮುಸ್ಲಿಂ ಸಮುದಾಯದವರಿದ್ದಾರೆ ನಿಜ. ಸುಮಾರು 80,000ಕ್ಕೂ ಅಧಿಕ ಮತಗಳಿದಾವೆ ಮುಸ್ಲಿಂ ಕಮ್ಯುನಿಟಿಯಿಂದ ಅಂತ ಹೇಳ್ತಿದ್ದಾರೆ. ಬಟ್ ಟೋಟಲ್ ವೋಟರ್ಸ್ ಇರೋದು 2,31,000. ಬೇರೆ ಬೇರೆ ಕಮ್ಯುನಿಟಿಯವರು ಕೂಡ ಇದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಇದ್ದಂತಹ ಸಂದರ್ಭದಲ್ಲಿ ಅದು ಲಿಂಗಾಯತ ಕಮ್ಯುನಿಟಿ ಆಗಿರಬಹುದು ಅಥವಾ ಮರಾಠ ಕಮ್ಯುನಿಟಿ ಆಗಿರಬಹುದು, ಇವರೆಲ್ಲರೂ ಹಿರಿಯರಿದ್ದಾರೆ ಅಂತ ಹೇಳಿ ವೋಟ್ ಮಾಡ್ತಾ ಇದ್ರು. ಬಟ್ ಈಗ ನಿಂತಿರೋದು ಸಮರ್ಥ್, ಅದು ಎಲ್ಲಾ ವಿರೋಧಗಳ ಮಧ್ಯೆ. ಈಗ್ಲೂ ಆ ಚಾನ್ಸಸ್ ಇದೆ ಅನ್ಸುತ್ತೆ ಅಕ್ಷಯ್? ನನ್ನ ಪ್ರಕಾರ 4 ದಿನದ ಸುತ್ತಾಟದ ನನ್ನ ಅನುಭವದ ಪ್ರಕಾರ ಆ ವೋಟ್ಸ್ ಎಲ್ಲೂ ಕೂಡ ಶಿಫ್ಟ್ ಆಗಿಲ್ಲ, ಒಂದು ಅಲ್ಲೇ ಇದೆ. ನಾನು ಯೋಗೇಶ್ ಅವ್ರ ಜೊತೆ ಮಾತಾಡ್ತಿದ್ದಾಗ್ಲೂ ಈಗ ಹೇಳಿದೆ, ಜಮೀರ್ ಅಹಮದ್ ಖಾನ್ 4, 5, 6ನೇ ತಾರೀಕು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಇವತ್ತಿನ ಕೂಗಾಟ, ಹಾರಾಟ ಅಥವಾ ಘೋಷಣೆಗಳು ಏನೇ ಇದ್ರು ಕೂಡ ಆ 3 ದಿನದಲ್ಲಿ ಸ್ತಬ್ಧ ಆಗ್ತವೆ. ಇಟ್ ವಿಲ್ ಗೋ ಟು ಸೈಲೆಂಟ್, ಗೆಟ್ ಟು ಸೈಲೆಂಟ್ ಮಾಡೇ ಆಗತ್ತೆ. ಇದನ್ನ ನಾನು ಕಾಂಗ್ರೆಸ್ ನ ಫೇವರ್ ಆಗಿ ಹೇಳ್ತಾ ಇದ್ದೀನಿ ಅಂತೇಳಿ. ಇದು ಪೊಲಿಟಿಕಲಿ ಸಿನಾರಿಯೋಸ್ ಏನು ಚೇಂಜಸ್ ಆಗಬಹುದು ಅಂತೇಳಿ. ಆಮೇಲೆ ಜಮೀರ್ ಅಹಮದ್ ಖಾನಿಗೆ ಯಾಕೆ ಈ ಎಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇನ್ ಕೇಸ್ ಒಂದ್ ನಿಮಿಷ, ನಿಮ್ಮ ಒಪಿನಿಯನ್ ಆಯ್ತು, ಈಗ ಇಲ್ಲಿ ಒಪಿನಿಯನ್. ಒಂದ್ ನಿಮಿಷ. ಇನ್ ಕೇಸ್ ಜಮೀರ್ ಅಹಮದ್ ಖಾನ್ ಅವರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಇದು. ಕಾರಣ ಏನು ಅಂತ ಹೇಳಿದ್ರೆ, ಇನ್ ಕೇಸ್ ಜಮೀರ್ ಅಹಮದ್ ಖಾನ್ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಕೊಂಡು ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಎನ್ನುವುದಾದ್ರೆ, ಇಟ್ ವಿಲ್ ಗೋ ಟು ಇಂಪ್ಯಾಕ್ಟ್ ಇಸ್ ಪೊಲಿಟಿಕಲ್ ಕ್ಯಾರಿಯರ್ ಇನ್ ಕಾಂಗ್ರೆಸ್. ಓಕೆ ಫೈನ್, ನಾನು ಪ್ರವೀಣ್ ನ ಮಾತಾಡ್ತೀನಿ, ಬಟ್ ಅವಾಗಿಂದ ಒಬ್ರು ನಾನ್ ಮಾತಾಡ್ಲೇಬೇಕು ಅಂತ ಇಲ್ಲಿ ಇಟ್ಕೊಂಡಿದ್ರು. ಎಲ್ಲೋದ್ರ ಅವರು? ಮೇಡಮ್ ಅವರೇ, ಈ ಸತಿ ನಮ್ ದಾವಣಗೆರೆದು ಪರಿಸ್ಥಿತಿ ಬಹಳ ಕೆಟ್ಟಾಗಿದ್ದಾವೆ. ಯಾಕಂದ್ರೆ ಯಾವಾಗ್ಲೂ ಅಜ್ಜಿಯರು 40 ವರ್ಷದಿಂದ 35 ವರ್ಷದಿಂದ ಗೆಲ್ಸ್ಕೊಂಡ್ ಬಂದಿದ್ದಾರೆ. ಅವರು ಒಂದು ಮನೆಗೆ MLA ಅಪ್ಪಾಜಿ ಇದ್ದಾರೆ, ಅವ್ರ ಅಜ್ಜರು ಇದ್ರು, ಅವರು MLA ಇದ್ರು, ಅವ್ರ ಸೊಸೆ MP ಮಲ್ಲಿಕಾರ್ಜುನ ಅವರು MP ಇದ್ದಾರೆ. ಈಗ ಒಂದೊಂದ್ ಮನೆಗೆ ಇನ್ನೂ 4 ಬೇಕಾ, ನೀವೇ ಅರ್ಥ ಮಾಡ್ಕೊಳ್ಳಿ. ನಮ್ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯವಾಗಿದೆ. ಯಾಕೆ ಅನ್ಯಾಯವಾಗಿದೆ ಅಂದ್ರೆ, ಈಗ ನಮ್ದು ಕೇವಲ 2.5 ವರ್ಷ ಐತಿ. ಅವ್ರು ಕೊಡ್ಬೋದಾಗಿತ್ತು ಟಿಕೆಟ್. ಈ ಸತಿ ನೀವು ತಗೊಳ್ರಿ, ನಾವು ಏನಾರು ಸೋತಿದ್ರೆ ನೆಕ್ಸ್ಟ್ ಸತಿ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ಬೋದಾಗಿತ್ತು. ಸರ್, ನಮ್ಮೆಲ್ಲರ ಪ್ರಶ್ನೆ ಏನ್ ಗೊತ್ತಾ, ಇವಾಗ ನೀವು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ, ನಿಮ್ಗೆ ನೋವಾಗಿದೆ, ಅದು ಸಹಜ. ಇಲ್ಲೆಲ್ಲರೂ ಕೂಡ ಅದನ್ನ ಹೇಳಿದೀವಿ. ಆದ್ರೆ ಇದೇ ಮಾತು ಎಲೆಕ್ಷನ್ ದಿನದವರೆಗೂ ಇರುತ್ತಾ? ಖಂಡಿತ ಇರುತ್ತೆ, ಖಂಡಿತ. ಯಾಕಂದ್ರೆ ಈ ಸತಿ ಚೇಂಜ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಜನಗಳಿಗೆ ಈಗ ಅರ್ಥ ಆಗಿದಾವೆ. ಯಾಕಂದ್ರೆ ಕೇವಲ ಮುಸ್ಲಿಂ ಅವರಿಗೆ ಈಗ ಜಮೀರ್ ಅಹಮದ್ ಸಾಬ್ಗೆ ಅಂತಾರೆ. ಯಾಕಂದ್ರೆ ನಮ್ ದೊಡ್ಡದ ಮುಖಂಡರವರು, ಕರ್ನಾಟಕರವರು, ಅವರಿಗೆ ಕಲ್ಸಿದ್ದಾರೆ. ಇವ್ರು ಸರ್ಜಿವಾಲಾ ಹೇಳೋದು ಅವಶ್ಯಕತೆ ಏನಿತ್ತು? ಸರ್ಜಿವಾಲಾ ಏನ್ ಹೇಳ್ತಾರೆ ಅಂದ್ರೆ, ಹೈಕಮಾಂಡ್ ಈಗ ಮುಸ್ಲಿಮ್ಸ್ ಅವರಿಗೆ ನೀವು ತಗೊಂಡ್ ಬಂದು ನಮ್ಗೆ ಬ್ಲಾಕ್ ಮೇಲ್ ಮಾಡ್ತೀರಾ ಏನಂತಿದ್ದಾರೆ. ಅಂದ್ರೆ ಅವ್ರು ಹೇಳೋದಂಗೆ ಈಗ ಒಂದೇ ಫ್ಯಾಮಿಲಿಗೆ ಕೊಡ್ಬೋದಾ ಟಿಕೆಟ್?
ಈಗ ನಾನ್ ಏನ್ ಹೇಳ್ತಿದ್ದೀನಿ ಅಂದ್ರೆ ಇಷ್ಟು ವರ್ಷ ಆಗಿದಾವೆ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಯಾರು ಟಿಕೆಟ್ ಕೊಟ್ಟಿಲ್ಲ. ಆಮೇಲೆ ಇಲ್ಲ ಏನ್ ಇಂಪ್ರೂವ್ಮೆಂಟ್ ಆಗಿದೆ ನೀವೇ ಹೇಳಿ ನಿಮ್ಮ ಮಾತಿಂದ. ಈಗ ಮೀಡಿಯಾ ಮುಖಾಂತರ ಏನ್ ಕೇಳೋದು ಅರ್ಥ ಮಾಡ್ಕೊಂತೀನಿ ಅಂದ್ರೆ ಇಲ್ಲೇ ಒಂದು ಒಳ್ಳೇದು ಕಾಲೇಜ್ ಇಲ್ಲ, ಒಂದ್ ಒಳ್ಳೆ ಹಾಸ್ಪಿಟಲ್ ಇಲ್ಲ, ಆಮೇಲೆ ಒಂದು ಹೆರಿಗೆ ಹಾಸ್ಪಿಟಲ್ ಪ್ರತಿ ತಿಂಗಳ 90 ಮಕ್ಕಳು ಜನನ ಕೊಡ್ತಾರೆ. ಸರ್, ನೀವು ಪ್ರಾಬ್ಲಮ್ ಹೇಳ್ತಿರೋದು ನಿಜ. ಸಮುದಾಯಕ್ಕೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಸಮುದಾಯಕ್ಕೆ ಅನ್ಯಾಯ ಆಗಿರೋದು ನಿಜ. ಇದೆಲ್ಲ ಆಯ್ತು. ಈಗ ಅಭ್ಯರ್ಥಿ ಘೋಷಣೆ ಮಾಡಿನೂ ಆಯ್ತು, ಕ್ಯಾನ್ವಾಸು ಮಾಡ್ತಿದ್ದಾರೆ. ಬಟ್ ನಿಮ್ಮ ನಿರ್ಧಾರ ಏನು? ಖಂಡಿತ ಈ ಸತಿ SDPI ಗೆನೆ ನಾವು ವೋಟ್ ಹಾಕೋದು. ಸರಿ ಸರ್, ಓಕೆ ಎಸ್ ಅಲ್ಲೇ ಇರಿ, ನಾನೇ ಬರ್ತೀನಿ, ಅಲ್ಲೇ ಇರಿ. ಸರ್ ಅವರು ಈಗ ಹೇಳಿದ್ರು, ಈಗ ನಮ್ದೇ ಕಮ್ಯುನಿಟಿಯಲ್ಲಿ ಒಬ್ಬೊಬ್ರು ಒಂದೊಂದ್ ಕಡೆ ಹೌದು. ಡಿವೈಡ್ ಆಗಿದ್ದಾರೆ. ಅದನ್ನೇ- ಈ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಆಗ್ಲಿ ಯಾಕೆ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕೆ ಇದೊಂದು ರೀಸನ್ ಇದೆ. ಏನಿದೆ ಅಲ್ಲ, ಎಲ್ರೂ ಸೇರ್ಕೊಂಡು ಒಬ್ರಿಗೆ ಒಂದೇ ಕ್ಯಾಂಡಿಡೇಟ್ ಫಸ್ಟ್ ಈಗ ಬೈ ಎಲೆಕ್ಷನ್ ಯಾವಾಗ ಒಂದು ಇದು ಬಂತಲ್ಲ ಆ ಟೈಮಲ್ಲಿ ಎಲ್ರೂ ನಿರ್ಧಾರ ತಗೋಬೇಕಿತ್ತು. ಫಸ್ಟ್ ಆಫ್ ಆಲ್ ಫಸ್ಟ್ ಏನಿದೆ ಅಲ್ಲ ನಮ್ ಕಮ್ಯುನಿಟಿ ಇದೆ ತಪ್ಪಿರೋದು ನಾನ್ ಹೇಳೋ ಪ್ರಕಾರ. ಯಾಕಂದ್ರೆ ಎಲ್ರು ಅಲ್ಲ ತಡೀರಿ ಹಂಗಲ್ಲ, ಎಲ್ರು ಸೇರ್ಕೊಂಡು ಅಲ್ಲ ಒಂದ್ ಮಾತ್ ಕೇಳ್ರಿ, ಎಜುಕೇಟೆಡ್ ಪರ್ಸನ್ ಏನಿದಾರಲ್ಲ ಎಲ್ರು ಸೇರ್ಕೊಂಡು ಏನ್ ಮಾಡ್ಬೇಕಿತ್ತು ಗೊತ್ತಾ? ಒಬ್ರಿಗೆ ಸರಿ ಆಯ್ತು. ಅದಕ್ಕೆ ಯಾರು ಬರಲ್ಲ, ತನ್ನ ಕೆಲ್ಸಕ್ಕೆ ತಾನೇ ಇರ್ತಾನೆ. ಮಾತ್ ಕೇಳ್ರಿ first, ಮಾತ್ ಕೇಳ್ರಿ. ಅಲ್ಲ ಕಾಂಗ್ರೆಸ್ ತರೋದು ಬೇಡ. ಇಲ್ಲ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಸಮಾಜದಲ್ಲಿ. ಈಗ ಯಾವ್ದೇ ಕಾರಣಕ್ಕೂ ತರಬಾರ್ದು. ಹೌದಾ? ಅದು ಏನ್ ಗೊತ್ತಾ, SDPI ಅದು ಇದು ಅಲ್ಲ. ಒಂದ್ ಕ್ಯಾಂಡಿಡೇಟ್ ಏನಿದಾರಲ್ಲ ಅವ್ರ ಹಿಂದೆ ಕೆಲಸ ಮಾಡ್ಬೇಕು. ನಮ್ದು ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇದ್ರು ಬಿಟ್ಟು ಕೆಲಸ ಮಾಡಿ ತೋರ್ಸ್ಬೇಕು. ಅವಾಗ ಏನಾಗತ್ತೆ, ನಮ್ದು ಒಂದು ಬೆಲೆ ಅನ್ನೋದು ಗೊತ್ತಾಗತ್ತೆ. ಈ ಬೆಲೆ ತೋರ್ಸೋಕೆ ಜನ ಏನ್ ಗೊತ್ತಾ, ಈಗ ಹೇಳಿ ಗಜ ಅಂತ ಹೇಳಿ ಒಂದ್ ಏನೋ ಸಂತೆ ಮಾಡಿ ಹೋಗೋದಲ್ಲ. ಮುಂದೆ ಏನ್ ಮಾಡ್ಬೇಕು ಅನ್ನೋದು ತಲೆಯಲ್ಲಿ ಯೋಚನೆ ಇರ್ಬೇಕು. ಯಾವ ರೀತಿ ಪ್ಲಾನಿಂಗ್ ಮಾಡ್ಬೇಕು, ಡೋರ್ ಟು ಡೋರ್ ಏನ್ ಹೋಗಿ ಜನರಿಗೆ ತಮ್ಮ ಮನ್ಸಲ್ಲಿ ಅವ್ರಿಗೆ ಏನೈತಲ್ಲ ಎಲ್ಲ ತಿಳಿಸ್ಬೇಕು. ಇಲ್ಲಾಂದ್ರೆ ಮನುಷ್ಯನಿಗೆ ಅರ್ಥ ಆಗಲ್ಲ. ಸೊ ದಾವಣಗೆರೆ ದಕ್ಷಿಣ ಗೊಂದಲದ ಗೂಡು ಅನ್ನೋದು ಇದಕ್ಕೆ ಅಂತ ಅನ್ಸುತ್ತೆ. ಆಕ್ಚುಲಿ ನೀವು ಗಮನಿಸ್ತಾ ಇದ್ದೀರಿ, ಒಂದೇ ಸಮುದಾಯದಲ್ಲಿ ಯಾರ ಬೆಂಬಲಿಗರು ಹೇಗಿದ್ದಾರೆ ಅನ್ನೋದು ಇಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಸಮುದಾಯ ಯಾರ ಪರವಾಗಿ ನಿಲ್ಬೇಕು, ಯಾರ ಅಗೇನ್ಸ್ಟ್ ಹೋಗ್ಬೇಕು ಅನ್ನುವಂತಹ ಗೊಂದಲ ಈಗ್ಲೂ ಕೂಡ ಇದೆ ಅಂತ. ನೀವು ಪರ್ಮಿಟ್ ಬಂದ್ರ, ನೀವು ಎಲ್ಲೋಗಿದ್ರಿ ಸರಿ ಹೇಳಿ, ಎರಡೇ ನಿಮಿಷ. ಅವ್ರಿಗೆ ಮಲ್ಲಣ್ಣನ ಮಗನ್ಗೆ ಅವನು ಸಮತ ಅವನ್ಗೆ ಮೀಸ್ ಬಂದಿಲ್ಲ ಇನ್ನು. ಮೇಡಮ್ ಅವರೇ, ಇನ್ನು ಮೀಸಿ ಬಂದಿಲ್ಲ ಅವನ್ಗೆ. 27 ವರ್ಷ ಅಂತೆ. ಏನು ಇದು ದಾವಣಗೆರೆ ಏನು ನೋಡ್ತಾನೆ ಮೇಡಮ್ ಅವನು? ಅವ್ರಿಗೆ ಯಾರು ಟಿಕೆಟ್ ಕೊಡ್ಬೇಕು ಮೇಡಮ್? ನನ್ ಕ್ಯಾಂಡಿಡೇಟ್ ಸಾದಿಕ್ ಪಲ್ವಾನ್ ಸಾಬ್. ಅವ್ರಿಗೆ ಎಲ್ಲ ದಾವಣಗೆರೆ ಎಲ್ಲ ಅವ್ರೆಲ್ಲ ಒಳ್ಳೇದ್ ಮಾಡ್ತಾರೆ. ಈಗ ನಾನ್ ನನ್ ಕೊಲೀಗ್ಸ್ ಗಳಿಗೆ ಮಾತಾಡ್ಲಾ? ಸರಿ ಆಯ್ತು. ಪ್ರವೀಣ್ ಎಲ್ಲಿದ್ದೀರಾ? ಕಾಣಿಸ್ತಾನೆ ಇಲ್ಲ. ಓಕೆ ಸರಿ. ನನಗೆ ಪ್ರವೀಣ್ ಆಕ್ಚುಲಿ ಅನ್ಸಿದ್ದು, ನೀವು ಲೋಕಲ್ ಇಫ್ ಐ ಆಮ್ ರಾಂಗ್ ಕರೆಕ್ಟ್ ಮೀ. ಸ್ಟಾರ್ ಕ್ಯಾಂಪೇನರ್ ಅಂತ ಪ್ರತಿ ಎಲೆಕ್ಷನ್ ಸಂದರ್ಭದಲ್ಲೂ ದೊಡ್ಡ ನಾಯಕರೆಲ್ಲರೂ ಬರ್ತಾರೆ, ಒಂದಿಷ್ಟು ಸ್ಟಾರ್ಸ್ ಗಳನ್ನು ಕೂಡ ಕರೆಸ್ತಾರೆ. ಬಟ್ ಬಿಜೆಪಿಯಲ್ಲಿ ನನಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ಕಾಣಿಸ್ತಾ ಇರೋದು ಯಾರು ಅಂತಂದ್ರೆ ಅಜಯ್ ಕುಮಾರ್ ಅವರು, ಯಶವಂತ್ ರಾವ್ ಅವರು, ಹಾಗೆ ರಾಜನಹಳ್ಳಿ ಅವರು. ಇವರು ಹೆಗ್ಲು ಕೊಟ್ಟು ಶ್ರೀನಿವಾಸ್ ದಾಸ ಕರಿಯಪ್ಪ ಜೊತೆ ಪ್ರತಿನಿತ್ಯ ಓಡಾಡ್ತಾ ಇದ್ದಾರೆ. ಆಕ್ಚುಲಿ ಇದು ಜನರಿಗೆ ದೊಡ್ಡ ಮಟ್ಟದಲ್ಲಿ ಮೆಸೇಜ್ ಹೋಗ್ತಾ ಇದೆ. ಏನ್ ಹೇಳ್ತೀರಿ? ಈಗ ದಾವಣಗೆರೆ ದಕ್ಷಿಣ ಈಗ ಬಿಜೆಪಿ ಈಗ ಹೇಗಾರು ಮಾಡಿ ಬಾರಿ ಕ್ಷೇತ್ರ ಗೆಲ್ಬೇಕು ಅನ್ನೋ ನಿರೀಕ್ಷೆ. ಕಳೆದ ಬಾರಿ ಚುನಾವಣೆಯಲ್ಲಿ ಏನು 25,000 ಓಟಲ್ಲಿ ಅಜಯ್ ಕುಮಾರ್ ಸೋತಿರುವಂತ. ಸೊ ಈ ಬಾರಿ ಏನು ಅಂದ್ರೆ ಜನರಲ್ಲಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ ST ಸಮುದಾಯಕ್ಕೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಟ್ಟಿರೋ. ಅಲ್ಲೇನು ಅಂದ್ರೆ ಒಂದು ಗೇಮ್ ಪ್ಲಾನ್ ಮಾಡಿ ಕೊಟ್ಟಿರುವಂತ. ಈಗ ಲಿಂಗಾಯತ ಸಮುದಾಯದ ಓಟ್ ಹೊಡಿಬಾರ್ದು, ಜೊತೆಗೆ ST ಸಮುದಾಯದ ಓಟ್ ST ಅವರಿಗೆ ಹೋಗುತ್ತೆ. ಸೊ ಇವೆಲ್ಲ ಗೇಮ್ ಪ್ಲಾನ್ ಮೇಲೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೊಟ್ಟಿರೋದು. ಸೊ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಈಗ ಅಜಯ್ ಕುಮಾರ್ ಅವರು ಜೋಡೆತ್ತಾಗಿದ್ದಾರೆ. ಅಜಯ್ ಕುಮಾರ್ ಎಲ್ಲೋದ್ರು ಅವ್ರ ಜೊತೆಗೆ ಅಡ್ಡಾಡ್ತಾರೆ, ಯಶವಂತ್ ರಾವ್ ಜಾಧವ್ ಅಡ್ಡಾಡ್ತಾರೆ. ಸೊ ಇದು ಒಂದು ಟೀಮ್ ಮಾಡ್ಕೊಂಡು ಅಡ್ಡಾಡ್ತಾರೆ. ಜೊತೆಗೆ ಈಗ ಪ್ರಮುಖವಾಗಿ GM ಸಿದ್ದೇಶ್ ಅವರು ಆ ಕಡೆ ಕೇಳ್ತಾರೆ, ನಾಳೆ ಬಸವರಾಜ ಬೊಮ್ಮಾಯಿ ಅವರು. ಸೊ ಅವರೆಲ್ಲ ಬಂದು ಹೇಳ್ತಾರೆ. ಈಗ ಪ್ರಮುಖವಾಗಿ
ಬಿಜೆಪಿ ರಾಜ್ಯಾಧ್ಯಕ್ಷರು ಬರ್ತಾರೆ ಅನ್ನಂತ ಒಂದು ನಿರೀಕ್ಷೆ ಇದೆ. ಅವರು ಬರ್ಬೇಕು, ಬಂದು ಅವ್ರದ್ದೊಂದು ಸಮಾಜ ಇದೆ, ಅವ್ರದ್ದೊಂದು ಸಮುದಾಯ ಇದೆ. ಆ ಸಮುದಾಯ ಕಾಂಗ್ರೆಸ್ನ ಒಂದು ಭದ್ರ ಸಮುದಾಯ ಆಕ್ಚುಲಿ ಡಿವೈಡ್ ಆಗಿತ್ತು. ಹಾ. ಸ್ವಲ್ಪ ಶ್ಯಾಮ್ನೂರ್ ಅವ್ರ ಕಡೆ ಇತ್ತು, ಸ್ವಲ್ಪ ಬಿಜೆಪಿ ಅಜಯ್ ಕುಮಾರ್ ಫೇವರೇಟ್. ಈ ಸಲ ಏನ್ ಎಸ್ ಟಿ ಸಮುದಾಯಕ್ಕೆ ಟಿಕೆಟ್ ಕೊಟ್ಟಿರೋದ್ರಿಂದ ಏನ್ ಅಷ್ಟು ಓಟ್ಗಳು ಏನ್ ಲಿಂಗಾಯತ ಓಟುಗಳು ಅಷ್ಟು ಕಾಂಗ್ರೆಸ್ಗೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ಓಕೆ. ಸೊ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರು ಏನಾದ್ರು ಬಂದು ಇಲ್ಲಿ ಏನಾದ್ರು ಒಂಚೂರು ಆ ಸಮುದಾಯಕ್ಕೆ ಒಂದು ಮೆಸೇಜ್ ಕಳಿಸಿದ್ದೆ ಆದ್ರೆ ಅಲ್ಲಿ ವೋಟ್ ಡಿವೈಡ್ ಆಗ್ಬೋದು. ಇಲ್ಲ ಪ್ರವೀಣ್ ಖಂಡಿತ ಚೆನ್ನಾಗಿ ಹೇಳ್ತಾರೆ. ನನಗೊಂದು ಅನ್ಸಿದ್ದು ಇದೇ ಶ್ರೀನಿವಾಸ್ ದಾಸ್ ಕರಿಯಪ್ಪಗೆ ಬಿಜೆಪಿ ಬದಲು ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ ಇಂದ ಕಣಕ್ಕಿಳಿಸಿದ್ರೆ, ಈಗ ಯಾಕಂದ್ರೆ ಲೋಕಸಭೆ ಟೈಮಲ್ಲಿ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ ಮಾಡಿದ್ರು, ಡಿ.ಕೆ. ಸುರೇಶ್ ವಿರುದ್ಧ ಗೆಲ್ಲಿಸ್ಕೊಂಡ್ರು. ಇಲ್ಲಿದೆ ಶ್ರೀನಿವಾಸ್, ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ, ಒಂದಷ್ಟು ಅಲ್ಪಸಂಖ್ಯಾತ ಮತಗಳು ಜೆಡಿಎಸ್ ಫೇವರ್ ಆಗ್ತಿತ್ತು. ಅಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗೆ ಮತ್ತಷ್ಟು ಪ್ಲಸ್ ಆಗ್ತಿತ್ತು ಅನ್ಸುತ್ತೆ. ಅಲ್ಲ, ಇಲ್ಲಿ ಬಿಜೆಪಿ ಈಗ ಏನು ಮುಸ್ಲಿಂ ಸಮುದಾಯದಲ್ಲೂ ಸಹ ಜೆಡಿಎಸ್ ಮುಖಂಡರಿದ್ದಾರೆ. ಅದೇ ಕಾರಣ ಈಗ ಅಮಾನುಲ್ಲಾ ಖಾನ್ ಅವರು ಇದ್ದಾರೆ. ಸೊ ಸಾಕಷ್ಟು ಜನ ಮುಖಂಡರುಗಳು ಇದ್ದಾರೆ. ಅವರಲ್ಲೂ ಕೆಲವರು ವೋಟ್ ಕೇಳುವಂತ ಸಾಧ್ಯತೆ ಇದೆ. ಸೊ ಅವರು ಕೂಡ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಇಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಲಾಸ್ಟಿಗೆ ಅದು ಕೈ ತಪ್ಪಿತು. ಜೊತೆಗೆ ಶಾಮ್ನೂರ್ ಫ್ಯಾಮಿಲಿಗೆ ಮತ್ತೆ ಟಿಕೆಟ್ ಹೋಯ್ತು. ಸೊ ಇದು ಅಲ್ಪಸಂಖ್ಯಾತರಿಗೆ ಒಂದ್ ಕಡೆ ಗೊಂದಲ ಆಯ್ತು. ಸೊ ನಮಗ್ ಟಿಕೆಟ್ ಕೊಡ್ತೀವಿ ಅಂತ ಅಂದ್ರು, ನಮಗೆ ಕೊಡ್ಲಿಲ್ಲ. ಸೊ ಹಂಗಾಗಿ ಆ ಸಮುದಾಯದಲ್ಲಿ ಎಲ್ಲರೂ ಸಹ ಬಂಡಾಯ ಅಭ್ಯರ್ಥಿಗಳಾಗಿ ನಿಲ್ಬೇಕು ಅಂತ ಹೇಳಿ. ಒಟ್ಟಲ್ಲಿ ಯಾವ ಕಾರಣಕ್ಕೂ ಒಂದ್ ಸೈಡ್ ಆಗಲ್ಲ, ಟಫ್ ಫೈಟ್ ಇದೆ. ಒಟ್ಟು ಟಫ್ ಫೈಟ್ ಇದೆ. ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಇದ್ರು ಕೂಡ ಇಲ್ಲೇನು ಪಕ್ಷೇತರ ಅಭ್ಯರ್ಥಿಗಳಾಗಿ ನಿಂತಿರಲ್ಲ, ಅವರಲ್ಲಿ ಕೆಲವು ಓಟುಗಳು ಡಿವೈಡ್ ಆಗುತ್ತೆ. ಸೊ ಇದರಿಂದಾಗಿ ನೆಕ್ ಟು ನೆಕ್ ಫೈಟ್ ಆಗುವಂತ ಸಾಧ್ಯತೆ ಇದೆ. ನಾನು ಯೋಗೇಶ್ ನಿಮಗೆ ಈ ಪ್ರಶ್ನೆ ಕೇಳಲೇಬೇಕು. ಆಕ್ಚುಲಿ ನೀವು ನಾನು ಹೇಳ್ತೀನಿ, ಅದಕ್ಕೆ ಮುಂಚೆ ಒಂದು 4 ಜನರನ್ನ ಎಸ್ ಎಸ್ ಪ್ಲೀಸ್. ಮೇಡಮ್ ನಾವು ಇದಕ್ಕಿಂತ ಮುಂಚೆ ಏನ್ ಹೈಕಮಾಂಡ್ ಅಂತ ಕೇಳ್ತಿದ್ವಲ್ಲ, ಅದು ಏನೋ ಅಂತ ಹೈಕಮಾಂಡ್ ಅಲ್ಲಿ ನಮಗೂ ಈ ಹೈಕಮಾಂಡ್ ಅಂತ ಏನೋ ಐತೆ ಅನ್ಕೊಂಡು, ಅಂದ್ರೆ ಹೈಕಮಾಂಡ್ ಅಲ್ಲಿ ಇಂತ ನಾಲಾಯಕ್ಗಳು ಸೃಜುವಲ್ ಅಂತ ಇದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ಇಂತ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟು ಅದ್ರ ಪ್ರಭಾವ ಅಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಆಗಿದೆ. ಆಫೀಸ್ಗಳಲ್ಲಿ ಹೋಗಿ ಗಲಾಟೆ ಮಾಡಿ ಹೇಳಿದ್ರು. ಅಂತ ಒಂದು ಸ್ಟೇಟ್ಮೆಂಟ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಎರಡನೇದಂದ್ರೆ ಈ ಕ್ಷೇತ್ರದಲ್ಲಿ ಈಗ ಬಹಳಷ್ಟು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಕೂಡ ಇದೆ. ಅದರಲ್ಲಿ ಸ್ಟ್ರಾಂಗ್ ಆಗಿ SDPI ಕೂಡ ನಿಂತಿದೆ. ಆ SDPI ಯಾಕಂತಂದ್ರೆ ಅವರು ದಲಿತರ ಪರವಾಗಿ, ಒಳ ಮೀಸಲಾತಿ ಪರವಾಗಿ, ಎಲ್ಲರ ಪರವಾಗಿ ಹೋರಾಟ ಮಾಡಿ ಬಂದಿರತಕ್ಕಂತ ಒಂದು ಪಕ್ಷ ಅದು. ಬಟ್ ಪ್ರತಿ ಸಲನೂ SDPI ನಿಂದ ಇರ್ತಾರಲ್ವ ಒಬ್ಬೊಬ್ರು ಕ್ಯಾಂಡಿಡೇಟ್, ಪ್ರತಿ ಸಲನೂ ಇರ್ತಾರೆ, ಬೈ ಇಲ್ಲ. ಎಲೆಕ್ಷನ್ ಅಲ್ಲೂ ಇದ್ದಾರೆ. ಇಲ್ಲ ಏನ್ ಡಿಫರೆನ್ಸ್ ಆಗುತ್ತೆ, ಏನ್ ಪ್ರತಿ ಸಲ ಅಲ್ಲ. ಲಾಸ್ಟ್ ಟೈಮ್ ಒಂದೇ ಸಲ ಕಂಟೆಸ್ಟ್ ಮಾಡಿದ್ದು, ಈ ಸತಿ ಒಂದ್ಸಲಿ ಕಂಟೆಸ್ಟ್ ಇದೆ. ಬೈ ಎಲೆಕ್ಷನ್ ಇರೋದ್ರಿಂದ ಕಂಟೆಸ್ಟ್ ಮಾಡಿದ್ದು. ಅದು ಗೆಲ್ಬೇಕಂತ ಮಾಡ್ತಾರೆ. ಎಲ್ಲಿ ಮೈತ್ರಿ ಆಗೋಂಥದ್ದು ಏನಂತ ಮಾಡಲ್ಲ. ಸರಿ. ಓಕೆ ಸರ್, ನಿಮ್ಮ ಹೆಸರು? ಇಮ್ತಿಯಾಜ್ ಅಂತ. ಏನ್ ಸರ್, ಏನಾಗುತ್ತೆ ಈ ಸಲ ದಾವಣಗೆರೆ ಟ್ರೆಂಡ್? ಇಲ್ಲ, ಈ ಸತಿನೂ ಕಾಂಗ್ರೆಸ್ ಬರುತ್ತೆ. ಯಾಕಂತ ಹೇಳಿದ್ರೆ 94ರಿಂದನೂ ಕಾಂಗ್ರೆಸ್ ಬರ್ತಿದೆ. ಏನಂತ ಹೇಳಿದ್ರೆ ಈಗ 3ರನಿಗೆ ಲಾಭ ಆಗ್ಬೋದು ಈ ತರ ಮಾಡಿದ್ರೆ. ಅದಕ್ಕೆ ಈಗ ನಾವು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಒಳ್ಳೇದಾಗುತ್ತೆ ಅಂತ ನಾವು ನಮ್ಮ ಅಭಿಪ್ರಾಯ. ನೀವ್ ಹೇಳೋದು ಏನೇ ಗೊಂದಲಗಳಿದ್ರು ಅಲ್ಟಿಮೇಟ್ ಬಟನ್ ಅಥವಾ ಕಾಂಗ್ರೆಸ್ ಅಂತ. ಹೌದೌದು, ಕಾಂಗ್ರೆಸ್ಗೆ. ಎಲ್ಲ ಒಂದ್ ಕಡೆ ತುಂಬಾ ಚರ್ಚೆ ನಡೀತಾ ಇದೆ. ಮೊದಲ ಬಾರಿಗೆ ಅಲ್ಪಸಂಖ್ಯಾತರ ಮತಗಳ ಮೇಲೆ ಬಿಜೆಪಿ ಡಿಪೆಂಡ್ ಆಗುತ್ತೆ ಅನ್ನೋ ಚರ್ಚೆ ನಡೀತಿದೆ. ಹಂಗಾಗತ್ತಾ? ಇಲ್ಲ, ಖಂಡಿತ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮು GM ಸಿದ್ದೇಶ್ ಇರ್ಬೋದು, ಬೇರೆ ಬೇರೆ ಕ್ಯಾಂಡಿಡೇಟ್ಗಳು ಇರ್ಬೋದು, ಕ್ಯಾನ್ವಸಿಗೆ ಬಂದಾಗ ಹೇಳಿದ್ದಾರೆ ಮುಸ್ಲಿಮ್ಸ್ ವೋಟ್ ನಮಗೆ ಬೇಕಾಗಿಲ್ಲ. GM ಸಿದ್ದೇಶ್ ಅವರು ಕ್ಯಾನ್ವಸ್ ಅಲ್ಲಿ ಹೇಳಿದ್ದಾರೆ. ಅದಕ್ಕೆ ನಾವು ಯಾವ್ದೇ ಕಾರಣಕ್ಕೂ ಬಿಜೆಪಿಗೆ ವೋಟ್ ಹಾಕಲ್ಲ, ಎಲ್ಲ ಕಾಂಗ್ರೆಸ್ಸಿಗೆ ಹಾಕ್ತಿವಿ. ಅದು ನಮ್ದು ಒಂದು ಕಾಂಗ್ರೆಸ್ಸಿನ. ನಿಮ್ಮಲ್ಲೇ ಕೂಡ ಸಾಕಷ್ಟು ಭಿನ್ನಾಭಿಪ್ರಾಯ ಅನ್ನೋದಕ್ಕಿಂತ ಬೇರೆ ಬೇರೆ ವೆರೈಟಿ ಆಫ್ ಒಪಿನಿಯನ್ಸ್ ಇದೆ. ಒಂದಷ್ಟು ಜನ ಕಾಂಗ್ರೆಸ್ ಅಂತಾರೆ, ಒಂದಷ್ಟು ಜನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅಂತಾರೆ. ಹೀಗಾಗಿ ಇನ್ನು ಕೊನೆ ಕ್ಷಣದವರೆಗೂ ಇನ್ನು ಜಮೀರ್ ಅಹಮದ್ ಬರ್ಬೇಕು, ನಾಯಕರುಗಳು ಬರ್ಬೇಕು. ಈಗ 3 ತಿಂಗಳ ಹಿಂದ್ಗಡೆ ಒಂದು ಇದು ಡೇಟ್ ತೆಗೆದು ನೋಡಿದ್ರು ನೀವು, ಇದೇ BJ ಕುಮಾರ್ ನಮ್ಮ ಅಲ್ಪಸಂಖ್ಯಾತರು ಅಂತ ಹೇಳ್ತದ್ರಲ್ಲ, ಅವರೇ ಹೋಗಿ ಮುಸ್ಲಿಂ ಗುಂಡಾಗಳು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಪ್ರೊಟೆಸ್ಟ್ ಮಾಡಿರೋ ವಿಡಿಯೋಗಳಲ್ಲಿ ಅವ್ರದೇ ಐಡಿಯಾ ಒಳಗೆ, ಅವ್ರದೇ ಇನ್ಸ್ಟಾಗ್ರಾಮ್ ಐಡಿ ಒಳಗೆ ಇನ್ನೂ ಇದೆ. ಈಗ ಅವರಿಗೆ ಅದು ಎಂತ ಪ್ರೀತಿ, ಅವ್ರಿಗೆ ಪಾಠ ಕಲಿಸ್ತೀರಾ ಈಗ? ಅದು ಹಾಗೆ ಆಗುತ್ತೆ. ಅದು ಬಿಡ್ರಿ, ಅವ್ರಿಗೆ ಅದು ಎಂತ ಪ್ರೀತಿ ಬಂದೈತೆ ಅಂದ್ರೆ ಈಗ ಎಲೆಕ್ಷನ್ ಮುಂದೆ ನಮ್ಮ ಅಲ್ಪಸಂಖ್ಯಾತರು ಅಂತೇಳಿ ಎದಿ ಹೊಡ್ಕೊಂಡದಾರ ಅವರು. BJ ಕುಮಾರ್ ಅವರೇ, ಎದಿ ಜಾಸ್ತಿ ಹೊಡ್ಕೋಬೇಡ್ರಿ, ಎದಿ ನೋಯ್ತೈತಿ. ಅದು ನಿಮ್ದು ನಮ್ಮ ಅಲ್ಪಸಂಖ್ಯಾತರು ಏನ್ ನಿಮ್ ದೃಷ್ಟಿಯಲ್ಲಿ ಐತೆ ನಮಗೆ ಗೊತ್ತೈತಿ. ಈಗ ಅವೆಲ್ಲ ಬೇಡ. ನೀವೇನೈತೆ ಎಲೆಕ್ಷನ್ ಕೇಳ್ತಾ ಇದ್ರಿ, ಎಲೆಕ್ಷನ್ ಮುಖಾಂತರ ನೀವು ವೋಟ್ ಕೇಳ್ರಿ. ಅದಲ್ಲ, ಅದು ನಾವು ಯಾರಿಗ ಹಾಕ್ಬೇಕು ಯಾರಿಗಿಲ್ಲ ಅಂತ ಹೇಳಿ ನಮಗೆ ಗೊತ್ತೈತಿ. ಥ್ಯಾಂಕ್ ಯು ಬ್ರದರ್, ಚೆನ್ನಾಗಿ ಮಾತಾಡಿ. ಹೇಳಿ ಸಭಾ. ಎಸ್ ಯೋಗೇಶ್, ನೀವು ಕೂಡ ಕಳೆದ 1 ವಾರದಿಂದ ಇಲ್ಲಿದ್ದೀರಾ. ಇದಕ್ಕಿಂತ ಮುಂಚೆನೂ ನೀವು ಬಂದ್ ಹೋದ್ರಿ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿರೋ ತರ ಅಂದ್ರೆ ಟ್ರೆಂಡ್ ಅವಾಗಿದ್ದಂಗೆ ಇವಾಗಿಲ್ಲ. ಹೌದು, ಇವತ್ತಿದ್ದಂಗೆ ಮತ್ತೆ 4 ದಿನ ಬಿಟ್ರೆ ಇರೋದಿಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನೀವೇನ್ ಎಕ್ಸ್ಪೀರಿಯನ್ಸ್ ಮಾಡಿದೀರಾ, ಅಥವಾ ಯಾರನ್ನ ಮಾತಾಡ್ಸಿದಾಗ ನಿಮ್ಗೆ ಎಷ್ಟು ಲಾಜಿಕ್ ಆಗಿ ಮಾತಾಡ್ತಿದಾರಲ್ಲ ಜನ ಅಂತ ಅನಿಸ್ತು? ಇಲ್ಲ, ಟಿಕೆಟ್ ಅನೌನ್ಸ್ ಆಗೋವರೆಗೂ ಕೂಡ ಇದ್ದಂತ ಸಿನಾರಿಯೋ ಬೇರೆ. ಟಿಕೆಟ್ ಅನೌನ್ಸ್ ಆಗೋವರೆಗೂ ಕೂಡ ಇದ್ದಿದ್ದೇನಂದ್ರೆ, ಒಂದ ಸಾದಿಕ್ ಪೈಲ್ವಾನ್ ಇಲ್ಲ
ಜಬ್ಬಾರ್ ಅಥವಾ ಸೈಯದ್ ಖಾಲಿದ್ ಏನು ಹೌದು. ನ್ಯಾಷನಲ್ ಸೆಕ್ರೆಟರಿ ಇದ್ದಾರೆ, ಇವರಲ್ಲಿ ಯಾರಿಗಾರು ಒಂದು ಟಿಕೆಟ್ ಕೊಡ್ಬೇಕು. ಯಾಕೆಂದ್ರೆ ಇದು 1.5 ವರ್ಷದ ಆಟ. 5 ವರ್ಷ ನಡೆಯುವಂತ ಸಾರ್ವತ್ರಿಕ ಚುನಾವಣೆ ಅಲ್ಲ. ಮುಂದಿನ ವರ್ಷ ಇಷ್ಟೊತ್ತಿಗೆ 2028 ಚುನಾವಣೆ ಕಾವು ಶುರು ಆಗೋಗಿರುತ್ತೆ. 1.5 ವರ್ಷದ ಆಟದಲ್ಲೂ ಕೂಡ ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ಲಿಲ್ಲ ಅನ್ನೋ ಬೇಸರ ಈಗ ಇಲ್ಲದ್ದು, ಮುಂದೆಯೂ ಇಲ್ಲ ಅನ್ನೋ ಪ್ರಶ್ನೆಗಳು ಬರೋದು ಸಹಜ. ಆದ್ರೆ ಇಲ್ಲೇ ವೆರೈಟಿ ಆಫ್ ಒಪಿನಿಯನ್ಸ್ ಇದಾವೆ. ಜನ ಅಲ್ಪಸಂಖ್ಯಾತರು ಅಲ್ಟಿಮೇಟ್ ಆಗಿ ಹೋಗಿ ಬಿಜೆಪಿಗೆ ಓಟ್ ಅನ್ನ ಒತ್ತುತ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನ ಆನ್ ಕ್ಯಾಮ್ರಾ ಹೇಳ್ಬೋದಾ ಅನ್ನೋದು ಗೊತ್ತಿಲ್ಲ. ಯಾಕೆಂದ್ರೆ ಆ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಆ ತರ ಚಿತ್ರಣ ಇಲ್ಲ. ನೋಟ ಜಾಸ್ತಿ ಆಗ್ಬಹುದು. ಯಾವಾಗ 1,500-2,000 ಹೈಯೆಸ್ಟ್ ನೋಟ ಬರ್ತಿತ್ತು, ಅದೊಂದು 5,000 - 7,000 ಹೋಗ್ಬೋದು. ನಮ್ಗೆ ಯಾರು ಬೇಡ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪನ್ಗಿಂತ ಮುಂಚೆ ಯಶವಂತರಾವ್ ಜಾಧವ್ ತುಂಬಾ ಹತ್ತಿರಕ್ಕೆ, ನರೇಂದ್ರ ಮೋದಿಗಿಂತಲೂ ಮೊದಲು ದಾವಣಗೆರೆಯಲ್ಲಿ ಕಮಲಕ್ಕಾಗಿ ಕಷ್ಟಪಟ್ಟವರು ಯಶವಂತರಾವ್ ಜಾಧವ್. 99 ಅಲ್ಲಿ ಕೇವಲ 1,000 ವೋಟ್ ಇಂದ ಅವರು ನಿಜ. ಸೋತಿದ್ದು. 1993-94 ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ತುಂಬಾ ದಾವಣಗೆರೆ ಹೊತ್ತು ಉರಿಯುತ್ತೆ. ಶಾಮನೂರ್ ಶಿವಶಂಕರಪ್ಪ ಅವರು ರಾಜಕೀಯವಾಗಿ ಬಂದ ಬಳಿಕ ಅವೆಲ್ಲವೂ ತಣ್ಣಗಾಯ್ತು ಅಂತ ಸಾಕಷ್ಟು ಜನ ಅಲ್ಪಸಂಖ್ಯಾತರು ನಂಗೆ ಮಾತಾಡಿದ್ದಾರೆ. ಯಾಕಂದ್ರೆ ನಾನು ನೋಡಿಲ್ಲ. ಡೆಫಿನೆಟ್ಲಿ ಅದನ್ನ ತುಂಬಾ ಜನ ಹೀಗಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಶಾಮನೂರ್ ಅಜ್ಜ ಅವ್ರನ್ನ ಗೌರವಿಸ್ಕೊಂಡು ಬಂದಿದ್ರು. ಆದ್ರೆ ಶಾಮನೂರು ಅಜ್ಜ ಅವರೇ ಹೇಳಿದ್ದರು ಅನ್ನುವಂತೆ ನನ್ನ ನಂತರದಲ್ಲಿ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಿತ್ತು, ಅದು ಕೊಟ್ಟಿಲ್ಲ. ಹೀಗಾಗಿ ಚಿತ್ರಣ ಬದಲಾಗುತ್ತೆ. ಹಂಗನ್ಬಿಟ್ಟು ಅಂದ ಮಾತ್ರಕ್ಕೆ ಬಿಜೆಪಿಗೆ ಕೇಕ್ ವಾಕ್ ಇಲ್ಲ. ತುಂಬಾನೇ ಕಷ್ಟ ಪಡ್ಬೇಕು. ಎಲ್ಲರೂ ಜೊತೆಯಾಗಿ ನುಗ್ತಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ? ಯಾಕಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಸಮುದಾಯ ಆಗಿರ್ಬೋದು ನೋಡಿ, ಅಷ್ಟು ನೀಟಾಗಿ ಪ್ಲಾನ್ ಮಾಡೋಗಿದ್ರೆ ಅಜಯ್ ಕುಮಾರಿಗೆ ಕೊಡ್ಬೋದಿತ್ತು. ಯಾಕೆ ಅಂದ್ರೆ ಅಜಯ್ ಕುಮಾರಿಗೆ ಕೊಟ್ಬಿಟ್ರೆ ಲಿಂಗಾಯತ ಓಟ್ ಡಿವೈಡ್ ಆಗುತ್ತೆ. ಇದು BS ಯಡಿಯೂರಪ್ಪ ಮತ್ತು ಶಾಮನೂರ್ ಕುಟುಂಬದ ನಡುವೆ ಇರುವಂತ ಒಪ್ಪಂದಗಳು. ನನ್ನ ಮಗನ್ ನೀವು ಸೋಲಿಸ್ಬೇಡಿ, ನಿಮ್ ಮಗನ್ ನಾನ್ ಸೋಲ್ಸಲ್ಲ. ಇದೇ ನಡ್ಕೊಂಡ್ ಬಂದಿರೋದು ರಾಜಕೀಯ. ಆ ಕಡೆ ಮೈಸೂರಿಗೆ ಬಂದ್ರು ಸಿದ್ದರಾಮಯ್ಯ ಅವ್ರದ್ದು ಇದೇ ನಡೆಯೋದು, ಈ ಕಡೆ ಶಿವಮೊಗ್ಗ ಅವ್ರು ಯಡಿಯೂರಪ್ಪ ಅವ್ರದ್ದು ಇದೇ ನಡೆಯೋದು, ಈಗ ದಾವಣಗೆರೆ ಬಂದ್ರು ಶಾಮನೂರ್ ಅವ್ರದ್ದು ಇದೇ ನಡೆಯೋದು. ಹೀಗಿರುವಾಗ ಜನ ಏನ್ ತೀರ್ಮಾನ ತಗೋತಾರೆ ಅನ್ನೋದು ಈಗಲೇ ಹೇಳಕ್ಕಾಗಲ್ಲ. ಅದು ಕಳೆದ 2-3 ದಿನದಲ್ಲಿ. ಆದ್ರೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋದ್ಕಿಂತ ಅತಿ ದೊಡ್ಡ ಬೇಸರ ಅಂದ್ರೆ ಜಮೀರ್ ಖಾನ್ ವಿರುದ್ಧ ಮಾತಾಡಿದಂತ ಹೇಳಿಕೆಗಳು. ಜಮೀರ್ ಅಹಮದ್ ಖಾನ್ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಕರ್ನಾಟಕ ರಾಜಕೀಯದಲ್ಲಿ ಎಲ್ಲ ಒಪ್ಪುವಂತ ವ್ಯಕ್ತಿ. ಜಮೀರ್ ಅಹಮದ್ ಅವ್ರಿಗೆ ಮಾತಾಡಿದ ಹೇಳಿಕೆ ಸ್ವಲ್ಪ ಬೇಸರ ಆಗಿದೆ. ಅವರೇ ಬಂದ್ ಅದನ್ನ ಸರಿ ಮಾಡಿದ್ರೆ ಖಂಡಿತವಾಗ್ಲೂ ಏನ್ ಬೇಕಾರಾಗ್ಬೋದು. ಆದ್ರೆ ಸದ್ಯಕ್ಕೆ 50-50. ಅಂಡ್ ಒನ್ ಮೋರ್ ಥಿಂಗ್, ನಿಮ್ಗೆ ತುಂಬಾ ಥ್ಯಾಂಕ್ ಯು. ಇನಿಷಿಯೇಟಿವ್ ತಗೊಂಡು ಫಸ್ಟ್ ಎವರ್ ಇನ್ ಕರ್ನಾಟಕ ಡಿಜಿಟಲ್ ಮೀಡಿಯಾ ನನ್ನ ಎಲ್ಲಾ ಸಹೋದ್ಯೋಗಿಗಳನ್ನ ಇಲ್ಲಿ ಸೇರ್ಸಿದೀರಾ. ನನಗೂ ಕೂಡ ಕಾಲ್ ಮಾಡಿದ್ರಿ, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ನಮ್ಮ ಒಂದು ಒಗ್ಗಟ್ಟು ಏನಾದ್ರು ತೋರಿಸ್ಬೇಕು. ಅದಕ್ಕೆ ಕಾರಣ ಯಶವಂತ್ ಆಗಿರ್ಬೋದು ಅಥವಾ ಪ್ರಶಾಂತ್ ಆಗಿರ್ಬೋದು, ಅಕ್ಷಯ್ ಆಗಿರ್ಬೋದು. ಪ್ರತಿದಿನ ನಾವು ಜನರನ್ನ ಮಾತಾಡ್ತೀವಿ. ಜನಾಭಿಪ್ರಾಯವನ್ನ ಜನ ಏನ್ ಮಾತಾಡೋರು ಅದನ್ನೇ ನಾವು ಪ್ರಸಾರ ಮಾಡ್ತೀವಿ. ಯಾವ್ದನ್ನ ತಿರ್ಚೋ ಪ್ರಯತ್ನ ಮಾಡಿ. ನಾನು ಯಶವಂತ್ ಅವರಿಗೆ ಒಂದ್ ಪ್ರಶ್ನೆ ಕೇಳಲೇಬೇಕು. ಬನ್ನಿ ಪ್ರಶಾಂತ್ ಸರ್, ನೀವು ಬನ್ನಿ ಈ ಕಡೆ. ಅಕ್ಷಯ್ ಬನ್ನಿ, ಇಲ್ಲಿ ಬನ್ನಿ ಅಕ್ಷಯ್. ಪ್ರವೀಣ್ ಸರ್, ನೀವು ಬನ್ನಿ ಈ ಕಡೆ. ನಾವು ಪ್ರತಿ ಸಲ ಎಲೆಕ್ಷನ್ ಬಂದಿರೋ ಸಂದರ್ಭದಲ್ಲಿ ಬರ್ತೀವಿ, ಜನರನ್ನ ಮಾತಾಡ್ಸ್ತೀವಿ, ಹೋಗ್ತೀವಿ. ಅದು 1-2 ದಿನ ಮಾತ್ರ ಸೀಮಿತವಾಗಿರ್ತಾ ಇತ್ತು. ಕಾರಣ ಏನು ಅಂತಂದ್ರೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಬಟ್ ನೀವು ಇಲ್ಲೇ ಇದ್ದೀರಾ ದಾವಣಗೆರೆಯಲ್ಲಿ. ಇಂಡಿಪೆಂಡೆಂಟ್ ಆಗಿ ಎಷ್ಟು ಎಲೆಕ್ಷನ್ ನೋಡಿದೀರಾ ನೀವು ಹೊರಗಡೆ ಬಂದು? ಹೊರಗಡೆ ಬಂದಿದ್ದು 2ನೇ ಎಲೆಕ್ಷನ್. 2ನೇ ಎಲೆಕ್ಷನ್. ಓಕೆ. ಪ್ರತಿ ಎಲೆಕ್ಷನ್ ಅಲ್ಲೂ ಇದೇ ರೀತಿ ವೇವ್ ಇರುತ್ತಾ ಇಲ್ಲಿ? ಇಲ್ಲ, ಇಷ್ಟು ವರ್ಷ ಇರಲಿಲ್ಲ ಈ ವೇವ್. ಇರಲಿಲ್ಲ. ಈ ಬಾರಿ ಮಾತ್ರ ಏನೋ ಶಾಮನೂರ್ ಶಿವಶಂಕರಪ್ಪ ನಿಧನ ನಂತರ ಈ ವೇವ್ ಬಂದಿರೋದು. ಇಷ್ಟು ವರ್ಷ ಇಲ್ಲಿ ಅಲ್ಪಸಂಖ್ಯಾತರು ಇಡೀ ಫ್ಯಾಮಿಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು. ಈ ಬಾರಿ ಮಾತ್ರ ಅವರು ಅಜ್ಜರು ಹೋದ್ಮೇಲೆ ನಾನು ಕೊಡ್ಲೇಬೇಕು ಅಂತ ಪಟ್ಟಿ ಹಿಡಿದಿರುವಂತದ್ದು. ಹಾಗಾಗಿ ಬಾಗಲಕೋಟೆಗಿಂತ ಹೈ ಟೆನ್ಷನ್ ಇರುವಂತದ್ದು ದಾವಣಗೆರೆ ದಕ್ಷಿಣ. ಇಲ್ಲಿ ಅಲ್ಪಸಂಖ್ಯಾತರು ಫುಲ್ ಒಂದ್ ಹಂತಕ್ಕೆ ರೆಬಲ್ ಆಗಿದ್ದಾರೆ. ಆ ರೆಬಲ್ ಎಲ್ಲರಿಗೂ ಇರುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಜಮೀರು ಒಂದು 5 ದಿವಸ ಬಂದಿಲ್ಲ ಅಂತ ಹೇಳಿದ್ದಾರೆ, ಬಂದ್ಮೇಲೆ ಒಂದಾಗ್ಬೋದು. ಆ ರೀತಿಯಾದ ಸಿನರಿ ಏನಾದ್ರು ಸ್ಟಾರ್ಟ್ ಆಯ್ತು ಅಂತಂದ್ರೆ ಇಲ್ಲಿ ಏನ್ ಬೇಕಾದ್ರೂ ಚೇಂಜಸ್ ಆಗುತ್ತೆ. ಬಟ್ ಈ ಹಿಂದೆ ಯಾವತ್ತೂ ಇರ್ಲಿಲ್ಲ ಈ ಮಟ್ಟಿಗೆ ರೆಬಲ್ ಆಗಿದ್ದಂತೂ ಅಲ್ಪಸಂಖ್ಯಾತ ಇದೇ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ. ಇದೇ ಫಸ್ಟ್ ಟೈಮ್. ಸೊ ಈ ಫಸ್ಟ್ ಟೈಮ್ ಆಗಿರುವಂತದ್ದು ಎಲ್ಲಿ ಹೋಗಿ ನಿಲ್ಲುತ್ತಾ ನೋಡ್ಬೇಕು ಇದನ್ನ. ಅಕ್ಷಯ್, ನೀವು ಒನ್ ಸೈಡೆಡ್ ಎಲೆಕ್ಷನ್ ಇದು ಅಂತ ಹೇಳಿದ್ರಿ. ವಾಟ್ ಅಬೌಟ್ ಬಿಜೆಪಿ? ನಿಮ್ಗೆ ಅನ್ಸಲ್ವಾ ಬಿಜೆಪಿಯಲ್ಲಿ ಯಾರೆಲ್ಲ ಟಿಕೆಟ್ ಕೇಳ್ತಿದ್ರು ಅವರೆಲ್ಲ ಈಗ ಬಿಜೆಪಿ ಅಭ್ಯರ್ಥಿ ಜೊತೆ ನಿಂತ್ಕೊಂಡು ವೋಟ್ ಕೇಳ್ತಾ ಇದ್ದಾರೆ? ಏನ್ ಅನ್ಸುತ್ತೆ? ನನ್ನ ಪ್ರಕಾರ ಬಿಜೆಪಿ ಎಲೆಕ್ಷನ್ ಅನ್ನ ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ. ಈಗ ನಮ್ ಕಲೀಗ್ ಯೋಗಿ ಕೂಡ ಒಂದು ಮಾತು ಹೇಳೋದು, ಇನ್ ಕೇಸ್ ಬಿಜೆಪಿಗೆ ತುಂಬಾ ಸೀರಿಯಸ್ ಆಗಿ ಎಲೆಕ್ಷನ್ ಅನ್ನ ಮಾಡ್ಬೇಕು ಅಂತ ಅನಿಸಿದ್ರೆ ಅಜಯ್ ಕುಮಾರ್ ಶುಡ್ ಬಿ ಅವರೇ ಕ್ಯಾಂಡಿಡೇಟ್ ಆಗ್ಬೇಕಿತ್ತು. ಆಮೇಲೆ ಈ ಎಲೆಕ್ಷನ್ ನ ಕ್ಯಾಂಡಿಡೇಟ್ ನ ವಿಚಾರಕ್ಕೆ ನಾವು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋವನ್ನ ಮಾಡಿದ್ವಿ, ನಾನು ಮತ್ತೆ ಯೋಗಿ. 2023 ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೊಸ ಅಭ್ಯರ್ಥಿಗಳನ್ನ ಹಾಕ್ತು. ಅದರಲ್ಲಿ ಅಜಯ್ ಕುಮಾರ್ ಕೂಡ ಒಬ್ರು, ದಾವಣಗೆರೆ ದಕ್ಷಿಣ ಕ್ಷೇತ್ರ. ಕೇವಲ ಒಂದು ಎಲೆಕ್ಷನ್ಗೆ ನೀವು ಹೊಸದಾಗಿ ಇಳಿಸಿದಂತ ಒಬ್ಬ ಕ್ಯಾಂಡಿಡೇಟ್ ನ ಒಂದು ಮಿಡ್ ಟರ್ಮ್ ಎಲೆಕ್ಷನ್ ಇದು ಈ ಕ್ಷೇತ್ರಕ್ಕೆ. ಮಿಡ್ ಟರ್ಮ್ ಎಲೆಕ್ಷನ್ ಕೇವಲ ಒಂದು ಎಲೆಕ್ಷನ್ಗೆ ನೀವು ಹೊಸದಾಗಿ
ಹೊಸದಾಗಿ ಮಾಡಲಾದಂತಹ ಒಬ್ಬ ಕ್ಯಾಂಡಿಡೇಟ್ ನನ್ನ ಇಮಿಡಿಯೇಟ್ ಆಫ್ಟರ್ ಒಂದು ಎಲೆಕ್ಷನ್ ಗೆ ಬದಲಾಯಿಸ್ತೀರಿ ಅಂತ ಹೇಳಿದ್ರೆ ವಾಟ್ ಅಬೌಟ್ ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಕ್ಯಾಂಡಿಡೇಟ್ಗಳು ಏನು ಮೆಸೇಜ್ ಅನ್ನು ಕೊಡಬಹುದು ಏನು ಒಂದು. ಎರಡನೇದು, ಇನ್ ಕೇಸ್ ದಾಸ್ ಕರಿಯಪ್ಪ ಅವರು ಇಲ್ಲಿ ಸೋತ್ರೆ ಎಗೇನ್ 2028 ಚುನಾವಣೆಗೆ ಅವರೇ ಕ್ಯಾಂಡಿಡೇಟ್ ಆಗ್ತಾರ? ಬಿಜೆಪಿ ಅಶ್ಯೂರ್ ಮಾಡ್ಲಿಕ್ಕೆ ಸಾಧ್ಯನಾ? ಎಸ್ಟಿ ಸಮುದಾಯಕ್ಕೆ ನಾವು ಆಯ್ತು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ್ತೀವಿ ಅಂತ ಇಲ್ಲ. ಆಮೇಲೆ ಲಿಂಗಾಯತ ಮತಗಳು ಮತ್ತೆ ಜಾಧವ್ ಬಗ್ಗೆನೂ ಕೂಡ ಹೇಳಿದ್ರು. ನಾವು ಇವತ್ತು ಅದನ್ನೇ ಮಾತಾಡ್ತಿದ್ವಿ. ಮರಾಠ ಸಮುದಾಯದ 30,000ಕ್ಕೂ ಅಧಿಕ ಮತಗಳಿರ್ತಕ್ಕಂಥ ಅತ್ಯಂತ ಪ್ರಭಾವಿ ಕ್ಷೇತ್ರ ಇದು. ಬಿಜೆಪಿ ಅವರಿಗೆ ಇನ್ ಕೇಸ್ ದೇ ವಾಂಟ್ ಟು ಕನ್ಸಾಲಿಡೇಟ್ ಅಹಿಂದ ವೋಟ್ಸ್, ಜಾಧವ್ ಅವರು ಶಾಮನೂರು ಶಿವಶಂಕರಪ್ಪ ಅಂತಹ ಒಂದು ದೈತ್ಯ ರಾಜಕಾರಣಿ ಈ ಕ್ಷೇತ್ರದಲ್ಲಿ ಅವರನ್ನ ಸೋಲಿಸುವ ಹತ್ತಿರಕ್ಕೆ ಶಾಮನೂರ್ ಅವರಿದ್ದಂತ ಸಂದರ್ಭದಲ್ಲಿ ಬಂದಂತ ಒಬ್ಬ ಕ್ಯಾಂಡಿಡೇಟ್ ಅನ್ನ ನೀವು ಪಕ್ಕಕ್ಕೆ ತಳ್ಳಿಬಿಟ್ಟು ನಾವು ಹೊಸಬ್ರನ್ನ ಕರ್ಕ ಬರ್ತಿದ್ವಿ ಇವ್ರಿಗೆ ವೋಟ್ ಹಾಕಿ ಅಂದ್ರೆ ವಿಲ್ ಕಮ್ಯುನಿಟಿ ಅಕ್ಸೆಪ್ಟ್ ದಟ್? ವೈ ಕಾಂಟ್ ವಿ ಕನ್ಸಿಡರ್ ಇಟ್ ಅಹಿಂದ? ಅಹಿಂದ ಎಲೆಕ್ಷನ್ ಅಹಿಂದ ಬಿಜೆಪಿ ಫೇವರ್ ಆಗಿ ಅಹಿಂದ ಎಲೆಕ್ಷನ್ ನಡೆಯಲ್ಲ. ಇಟ್ ಇಸ್ ಅ ಭ್ರಮೆ, ಇಟ್ ಇಸ್ ಅ ಇಲ್ಯೂಷನ್, ಕಂಪ್ಲೀಟ್ ಇಲ್ಯೂಷನ್. ಯಾವುದೇ ಕಾರಣಕ್ಕೂ ಅಹಿಂದ ಎಲೆಕ್ಷನ್ಸ್ ಆಗಲ್ಲ. ನಾನು ಇವತ್ತು ಇನ್ನೊಂದು ಹೇಳಿದೆ, ಇನ್ ಕೇಸ್ ಈ ಕ್ಷೇತ್ರದಲ್ಲಿ ಈಗ ಸಾದಿಕ್ ಪೈಲ್ವಾನ್ ಮತ್ತೆ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ವಾದ ಆಗ್ತಾ ಇದೆ ಮುಸಲ್ಮಾನ್ ಕ್ಯಾಂಡಿಡೇಟ್. ಐ ಕಂಪ್ಲೀಟ್ಲಿ ಅಗ್ರಿ. ಯಾಕಂದ್ರೆ 90,000 ಮುಸಲ್ಮಾನ ಮತದಾರರು ಇರ್ತಕ್ಕಂಥ ಕ್ಷೇತ್ರ ಇದು. ಹೀಗಾಗಿ ಸಹಜವಾಗಿ ಬೇರೆ ಯಾವುದೇ ಸಮುದಾಯ ಇದ್ದಿದ್ರು ಕೇಳ್ತಾ ಇರ್ಲಿಲ್ಲ, ಕಿತ್ಕೊಂಡು ನಾಮಿನೇಷನ್ ಹಾಕಿರೋ ಈ ಕ್ಷೇತ್ರದಲ್ಲಿ. ಬಟ್ ಸಾದಿಕ್ ಪೈಲ್ವಾನ್ ಅಥವಾ ಬೇರೆ ಮುಸಲ್ಮಾನ ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ವೋಟ್ ಕಾಂಗ್ರೆಸ್ ಒಂದು ವೇಳೆ ಟಿಕೆಟ್ ಕೊಟ್ಟಿದ್ರೆ ಬಿಜೆಪಿ ಅವರು ಈ ಕ್ಷೇತ್ರದಲ್ಲಿ ಕ್ಯಾಂಪೇನ್ ಏನ್ ಮಾಡ್ತಾ ಇದ್ರು, ದಟ್ ಈಸ್ ಇಂಪಾರ್ಟೆಂಟ್. ಇದು ಸಾಬ್ರ ಎಲೆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಈಗ ಮೊನ್ನೆ ಮಾರ್ಚ್ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು ಇದು ಸಾಬ್ರ ಬಜೆಟ್ ಅಂತಾನೆ ಹೇಳಿದ್ರು. ಇವತ್ತೊಬ್ರು ಬಿಜೆಪಿ ಮುಖಂಡರ ಹತ್ರ ನಾನು ಮಾತಾಡಿದೆ, ಅವ್ರು ಹೇಳಿದ್ರು ಮುಸಲ್ಮಾನರ ಓಲೈಕೆಯನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಇದು ಈ ಎಲೆಕ್ಷನ್ ಇದೆಯಲ್ಲ ಇದು, ಸೊ ಬಿಜೆಪಿಗೆ ಯೋಗಿ ಅವರು ಹೇಳದಾಗೆ ಇಟ್ ಇಸ್ ನಾಟ್ ಎ ಕೇಕ್ ವಾಕ್. ಮೇಲ್ನೋಟಕ್ಕೆ ಹೌದು ನಮಗೆ ಮುಸಲ್ಮಾನರು ವೋಟ್ ಹಾಕ್ತಾರೆ ಅಂತ, ಬಟ್ ಹೇಳಿದೀನಿ ಮತದಾನದ ದಿನ ಮತಗಟ್ಟೆಗೆ ಹೋಗಿ ಇವಿಎಂ ನ ಎದುರುಗಡೆ ನಿಂತಾಗ ಪಕ್ಷದ ಚಿಹ್ನೆ ಯಾವುದು ಕಾಣಿಸುತ್ತೆ ದಟ್ ವಿಲ್ ಡಿಸೈಡ್. ಓಕೆ, ಸೊ ಲಾಸ್ಟ್ ಒಂದೊಂದು ವ್ಯೂ ತಗೊಂಡ್ಬಿಡ್ತೀನಿ. ಎಸ್ ಪ್ರಶಾಂತ್ ಸರ್. ಎಸ್, ನಾನು ಅಕ್ಷಯನ್ನ ಹೇಳಿದ್ರು, ಅಕ್ಷಯನ ಮಾತ್ರ ನಾನು ಒಪ್ಪೋಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ಎಸ್ ಅವರು ಅಜಯ್ ಕುಮಾರ್ಗೆ ಟಿಕೆಟ್ ಕೊಡ್ಬೋದಿತ್ತು, ಲಿಂಗಾಯತ್ನ ಈ ರೀತಿಯಾಗೆಲ್ಲ ಒಂದಷ್ಟು ಮಾತಾಡಿದ್ರು. ಬಿಜೆಪಿ ಇದಕ್ಕೆ ಒಂದಷ್ಟು ಹೆಸರುವಾಸಿ ಆಗಿರೋದು ಯಾಕಂತ ಹೇಳಿದ್ರೆ ಅವರು ಹೇಳ್ಕೊಂಡಂತೆ ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಹೇಳಿ ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನ ಮಾಡ್ತಿದ್ದಾರೆ. ಆ ಪ್ರಯೋಗನ ಈ ಬಾರಿ ಕೂಡ ಮಾಡಿದ್ದಾರೆ. ಹಾಗಾಗಿ ಅವ್ರು ಹೇಳ್ಕೋಬಹುದು, ಅದೇ ಅವ್ರಿಗೆ ಈಗ ಏನೊಂದು ಬೆನ್ ತಡ್ಕೊಳ್ತಿರೋದು ಒಬ್ಬ ಎಸ್ ಟಿ ಸಮುದಾಯ ಕ್ಯಾಂಡಿಡೇಟ್ಗೂ ಕೂಡ ಒಬ್ಬ ಕೂಲಿ ಕಾರ್ಮಿಕನ ಮಗನಿಗೆ ಕೂಡ ನಾವು ಟಿಕೆಟ್ ಕೊಟ್ಟಿದೀವಿ ಅಂತ. ಇದನ್ನ ಯಾಕೆ ಒಂದಷ್ಟು ಜನ ಥಿಂಕ್ ಮಾಡಲ್ಲ, ಗಂಭೀರವಾಗಿ ತಗೊಳ್ಳಲ್ಲ ಅನ್ನೋವಂಥದ್ದು ಏನೂ ಇಲ್ಲ. ಅದ್ರ ಜೊತೆಗೆ ಇತ್ತೀಚೆಗೆ ನಿಮಗೆ ಗೊತ್ತಿದೆ ಒಂದಷ್ಟು ಬೇರೆ ಬೇರೆ ಅಂದಾಗ ಎಸ್ ಅಫ್ಕೋರ್ಸ್ ಮುಸ್ಲಿಂ ಸಮುದಾಯ ಏನಿತ್ತು ಆ ಸುಲಭಕ್ಕೆ ಕಾಂಗ್ರೆಸ್ ಅನ್ನ ಬಿಟ್ಕೊಡ್ತಾ ಇರ್ಲಿಲ್ಲ. ಸಾಧಾರಣವಾಗಿ ನಾವು ರೂಢಿಯಾಗಿ ಅಥವಾ ಒಂದಷ್ಟು ಹಿಸ್ಟ್ರಿಗಳನ್ನ ತೆಗೆದುಕೊಂಡಾಗ ಅದು ನಮಗೆ ಇದಾಗಿದೆ. ಆದ್ರೆ ಬಟ್ ಈ ಎಲೆಕ್ಷನ್ ಆ ರೀತಿ ಕಾಣ್ತಾ ಇಲ್ಲ ಮೇಲ್ನೋಟಕ್ಕೆ. ಯಾಕಂತ ಹೇಳಿದ್ರೆ ಯಾಕಂದ್ರೆ ಟಿಕೆಟ್ ನ ಹಾಗಾಗಿ ಇವರು ರೈಸ್ ಮಾಡಿದೆ. ಯಾಕಂತ ಹೇಳಿದ್ರೆ ಮಾತಾಡ್ಬೇಕಾದ್ರು ಒಂದಷ್ಟು ಜನ ಹೇಳಿದ್ರು, ಶಾಮನೂರು ಅಜ್ಜನವರು ಇದ್ದಾಗ್ಲೂ ಹೇಳಿದ್ರು, ನಾನು ಇರೋ ತನಕ ನಾನು ಇದನ್ನ ನೋಡ್ಕೊಳ್ತೀನಿ, ನಾನು ಆದ್ಮೇಲೆ ಇದು ಮುಸಲ್ಮಾನರಿಗೆ ಕೊಡ್ಬೇಕು ಅಂತ ಹೇಳಿದ್ರು ಅನ್ನೋದು. ಈ ಮಾತುಗಳು ಸಮುದಾಯದ ಒಳಗಡೆ ಓಡಾಡ್ತಾ ಇದೆ. ಓಕೆನಾ? ಎಲ್ಲಿದೆ ಅಂತ ಕೇಳಿದ್ರಲ್ಲ, ಒಂದಷ್ಟು ಜನಗಳನ್ನ ಬೇಕಾದ್ರೆ ನೀವು ಇಂಟರಾಕ್ಟ್ ಮಾಡಿ. ಜನ ನಮಗೂ ಹೇಳಿದ್ದಾರೆ, ಬಟ್ ಅವ್ರು ಪ್ರೂಫ್ ಕೇಳ್ತಿದ್ದಾರೆ. ಹೌದೌದು, ಬಟ್ ಅವ್ರು ಪ್ರೂಫ್ ಕೇಳ್ತಿದ್ದಾರೆ. ಬಟ್ ಜನಗಳು ಈಗ ಒಂದಷ್ಟು ಮೆಜಾರಿಟಿ ಏನ್ ಇಲ್ಲಿ ಇದೆ, ಈ ಸಮುದಾಯದವರು ಎಲ್ಲರೂ ಹೇಳ್ತಾರೆ ಅಂತ ಹೇಳಿದ್ರೆ ಅದನ್ನ ಸುಲಭಕ್ಕೆ ತೆಗೆದು ಹಾಕಕ್ಕೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಸೊ ಇದನ್ನ ನಾವು ಬೇರೆ ಎಲ್ಲಾ ಎಲೆಕ್ಷನ್ ರೀತಿಲೇ ಇದನ್ನು ಕೂಡ ಸುಲಭವಾಗಿ ಇಲ್ಲ, ಎಲ್ಲ ಒಂದ್ ಕಡೆ ಸಿಟ್ಟು ಒಂದೆರಡು ದಿನಕ್ಕೆ ಶಮನವಾಗುತ್ತೆ, ಅದು ಗಾಯ ಮುಲಾಮ್ ಹಾಕಿ ಇದ್ ಮಾಡ್ತಾರೆ, ಅದು ಸಾಧ್ಯನೇ ಇಲ್ಲ. ಇನ್ನೊಂದು ಇದರೆಲ್ಲ ವಿಚಾರವಾಗಿ ಇವತ್ತೇನ್ ನಾವು ಈ ಒಂದು ವಿಚಾರವನ್ನ ಮಾಡ್ತಿದ್ರಿ, ಆಲ್ಮೋಸ್ಟ್ ನೀವಿರ್ಬೋದು, ಸಭಾ ಅವ್ರು ಇರ್ಬೋದು, ಇವರು ಕೂಡ ರಾಜ್ಯ ಮಾಧ್ಯಮದಲ್ಲಿ ವರ್ಕ್ ಮಾಡ್ತಿರುವಂತ ಮಾಡಿದವ್ರು ಹಿಂದೆ ಪ್ರವೀಣ್ ಅವ್ರು ಇರ್ಬೋದು, ಪ್ರವೀಣ್ ಬಾಡ, ಅಕ್ಷಯ್ ಅವರು ಇರ್ಬೋದು, ಯೋಗೀಶ್ ಅವ್ರು ಇರ್ಬೋದು, ಯಶವಂತರ್ ಇರ್ಬೋದು, ನಾನಿರ್ಬೋದು, ಎಲ್ಲರೂ ಕೂಡ TV9 ಇರ್ಬೋದು, ಒಂದಷ್ಟು ಪಬ್ಲಿಕ್ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಂತವ್ರು. ಹಾಗಾಗಿ ಇವತ್ತು ಏನು ವಿಚಾರವನ್ನ ಇಲ್ಲಿಂದ ರಾಜ್ಯದ ಜನತೆಗೆ ಕೊಡ್ಲಿಕ್ಕೆ ಹೊರಟಿದೀವಿ ಅಂತ ಹೇಳಿದ್ರೆ, ಯಾಕಂದ್ರೆ ಇದು ತುಂಬಾ ಚರ್ಚೆ ಆಗುತ್ತೆ. ಯಾಕಂದ್ರೆ ಎಲೆಕ್ಷನ್ ಬಂದಾಗ
ಗ್ರೌಂಡ್ ಅಲ್ಲಿ ಇರೋದೇ ಒಂದು, ಹೊರಗಡೆ ತೋರ್ಸೋದೇ ಒಂದು ಅಂತ ಇಲ್ಲ. ಬಟ್ ನಾವೆಲ್ಲ ಏನು ಒಂದು ಡಿಸೈಡ್ ಅನ್ನ ಮಾಡಿದೀವಿ, ಏನಿದೆ ಗ್ರೌಂಡ್ ಅಲ್ಲಿ ರಿಯಾಲಿಟಿ ಏನಿದೆ, ಜನಗಳ ಪಲ್ಸ್ ಏನಿದೆ, ಜನರ ಪಲ್ಸ್ ಏನಿದೆ, ಅದನ್ನ ಆಸ್ ಇಟ್ ಈಸ್ ಫ್ಯಾಕ್ಟ್ ಅನ್ನ ತಿಳಿಸಬೇಕು. ಯಾಕಂದ್ರೆ ಈ ಎಲೆಕ್ಷನ್ ನ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ, ತುಂಬಾ ಬೇರೆ ರೀತಿಯಾಗಿ ನೋಡ್ತಿದ್ದಾರೆ. ಹಾಗಾಗಿ ಇಲ್ಲಿಯ ವಾಸ್ತವ ಏನಿದೆ, ಇಲ್ಲಿಯ ಸತ್ಯ ಏನಿದೆ, ಇದನ್ನ ತಿಳಿಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಯೋಗವನ್ನ ಮಾಡ್ತೀವಿ. ಖಂಡಿತವಾಗಿ ಕೂಡ ಇದೇ ರೀತಿಯ ಅಪ್ಡೇಟ್ ಅನ್ನ ಪ್ರತಿ ಏರಿಯಾದಲ್ಲಿ, ಪ್ರತಿ ಗಲ್ಲಿಗಳಲ್ಲಿ ದಾವಣಗೆರೆಯಲ್ಲಿ ಏನಾಗ್ತಿದೆ ಆ ಒಂದು ವಿಚಾರವನ್ನ ಯಾವುದೇ ಒಂದು ಮಾಧ್ಯಮಕ್ಕೂ ಕೂಡ ಕಮ್ಮಿ ಇಲ್ಲದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಕೊಡ್ತೀವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಇನ್ಯಾರೋ ಪರ, ಇನ್ಯಾರೋ ವಿರುದ್ಧ ಅಥವಾ ರೈಟ್ ಲೆಫ್ಟ್ ಏನು ಇಲ್ಲ. ಏನಿದೆ, ಜನ ಏನ್ ಹೇಳ್ತಾರೆ, ಜನಗಳನ್ನು ಕೂಡ ನಮ್ಮ ಜೊತೆ ನಿಲ್ಸ್ಕೊಂಡು ಆ ಎಲ್ಲಾ ವಿಚಾರಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಹೇಳಿ. ಇಲ್ಲಿ ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಇಲ್ಲಿ ಯಾವ್ದೋ ರೈಟ್ ಲೆಫ್ಟ್ ಇಲ್ಲ, ಓನ್ಲಿ ರೈಟ್ ವರ್ಸಸ್ ರಾಂಗ್ ಅಷ್ಟೇನೆ. ಕೊನೆಯ 1 ನಿಮಿಷ ಸಭಾ ಅವ್ರನ್ನ ಮಾತಾಡ್ಸೋಣ. ಅವರು ಕೂಡ ಜಬ್ಬಾರ್ ಆಗಿರ್ಬೋದು ಅಥವಾ ಎಲ್ಲಾ ಅಲ್ಪಸಂಖ್ಯಾತರನ್ನ ಫಸ್ಟ್ ಇಂಟರ್ವ್ಯೂ ಮಾಡಿದ್ದವರು. ನಿಮ್ ಪ್ರಕಾರ ಹೇಗಿದೆ ದಾವಣಗೆರೆ? ದಾವಣಗೆರೆ ಕಷ್ಟ ಇದೆ. ಇಷ್ಟು ದಿನ ಶಾಮನೂರ್ ಶಿವಶಂಕರಪ್ಪನವರು ಇದ್ರು, ಕೇಕ್ ವಾಕ್ ಆಗಿತ್ತು, ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು. ಬಟ್ ಈ ಸಲ ರಿಸಲ್ಟ್ ಬರುತ್ತಲ್ಲ, ಇದು ಮುಂದಿನ ಎಲೆಕ್ಷನ್ಸ್ ಗಳಿಗೆ ಕಮ್ಯುನಿಟಿಯ ಒಂದು ಕಟ್ಟಕಡೆಯ ನಿರ್ಧಾರ ಏನಾಗುತ್ತೆ ಅನ್ನೋದಕ್ಕೆ ಹಿಸ್ಟ್ರಿ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಕಾಂಗ್ರೆಸ್ನವರು ತುಂಬಾ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಕ್ಚುಲಿ ಇವತ್ತು ನಾಮಿನೇಷನ್ ವಾಪಸ್ ತಗೊಳ್ತಾ ಇದ್ರು. ಜಮೀರ್ ಅಹಮದ್ ಖಾನ್ ಬರ್ಬೇಕಾಗಿತ್ತು, ಬರ್ಲಿಲ್ಲ. ಅವ್ರು ಬಂದಿದ್ರೆ ಸಾದಿಕ್ ಪೈಲ್ವಾನ್ ಅವರು ನಾಮಿನೇಷನ್ ವಾಪಸ್ ಖಂಡಿತವಾಗಿ ತಗೊಳ್ತಿದ್ರು. ಇದನ್ನೆಲ್ಲರೂ ಮಾತಾಡ್ಕೊಳ್ತಾ ಇರುವಂತ ವಿಚಾರ. ಕೊಡೆ ಮೂಮೆಂಟ್ ವರ್ಗೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಪ್ರಯತ್ನ ಮಾಡಿದ್ರು, ಆದ್ರೆ ಸಮುದಾಯಕ್ಕೆ ಟಿಕೆಟ್ ಕೊಡ್ಲಿಲ್ಲ. ಇದು ಜನ ಅಲ್ಲಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಈ ಹಿಂದೆ ಮಾತನಾಡಿಕೊಳ್ತಾ ಇರೋದಕ್ಕೂ ಇವಾಗ ಮಾತಾಡಿಕೊಳ್ತಾ ಇರೋದಕ್ಕೂ, ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ನನಗೆ ಇಲ್ಲಿ 2 ಸಿನಾರಿಯೋ ಕಾಣಿಸುತ್ತೆ. ಒಂದೇನು ಅಂತಂದ್ರೆ, ಎಸ್ ಮಲ್ಲಿಕಾರ್ಜುನ್ ಅವರು ಇಲ್ಲಿರುವಂತಹ ಒಂದಿಷ್ಟು ಕಾರ್ಪೊರೇಟರ್ಗಳನ್ನ, ಎಕ್ಸ್ ಕಾರ್ಪೊರೇಟರ್ಗಳನ್ನ ಯಾರು ಅವರ ಫೇವರ್ ಆಗಿದ್ದಾರೋ, ಯಾರು ಇಷ್ಟು ದಿನ ನೀವು ಹೇಳಿದ್ದೇ ಸರಿ ಅಂತ ಹೇಳಿ ಜೈಕಾರ ಕೂಗ್ಕೊಂಡಿದ್ರು, ಅವರ ಜೊತೆ ಇದ್ಕೊಂಡು ಅವರು ಕ್ಯಾಂಪೇನ್ ಮಾಡ್ತಿದ್ದಾರೆ, ಕ್ಯಾನ್ವಾಸಿಗೆ ಹೋಗ್ತಿದ್ದಾರೆ. ಬಟ್ ಅವ್ರು ಮಾಡ್ಬೇಕಾಗಿರೋ ಇನ್ನೊಂದ್ ಕೆಲಸ ಏನ್ ಗೊತ್ತಾ? ಯಾರು ಮುನಿಸ್ಕೊಂಡಿದಾರೋ, ಯಾರು ದೂರ ಆಗಿದಾರೋ, ಯಾರು ಟಿಕೆಟ್ ಆಕಾಂಕ್ಷಿತರಾಗಿದ್ದಾರೋ ಅವ್ರನ್ನ ಕರ್ಕೊಂಡ್ ಬಂದು ಅವರು ಎಲೆಕ್ಷನ್ ನಲ್ಲಿ ಕ್ಯಾಂಪೇನ್ ಮಾಡಿದ್ರೆ ಖಂಡಿತ ಸಮರ್ಥ ಗೆಲ್ತಾರೆ. ಇಲ್ದೇ ಇದ್ರೆ ಸೋಲುವಂತ ಚಾನ್ಸಸ್ ಕೂಡ ಇದೆ ಅನ್ನೋದು ನನ್ನ ವ್ಯೂ. ಎಸ್ ವೀಕ್ಷಕರೇ, ಒಟ್ಟಾರೆ ಈ ಬಾರಿಯ ದಾವಣಗೆರೆ ದಕ್ಷಿಣದ ಚುನಾವಣೆ ಜನಪ್ರತಿನಿಧಿಗಳು ಮಾಡೋ ಚುನಾವಣೆ ಆಗಲ್ಲ, ಜನರು ಮಾಡೋ ಚುನಾವಣೆ ಆಗುತ್ತೆ, ಪ್ರಜಾಪ್ರಭುತ್ವದ ಚುನಾವಣೆ ಆಗುತ್ತೆ. ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಯಾರು ದಾವಣಗೆರೆ ದಕ್ಷಿಣದ ಶಾಸಕರಾಗ್ಬೇಕಂತ. ಎಲ್ಲರಿಗೂ ಕೂಡ ಧನ್ಯವಾದ.